ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಇಲಾಖಾ ಸಂಘಟನೆಗಳು ಅಥವಾ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಮತ್ತು ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಅಥವಾ ಬೇಸಿಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಎಂಬ ಎರಡು ವಿಷಯದ ಮೇಲೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಈ ವಿಷಯಗಳ ಮೇಲೆ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ನಾವು ಇಂಡೆಕ್ಸು ಕಾರ್ಯಸೂಚಿಗಳು ಏನು ಎಂಬುದರ ಬಗ್ಗೆ ನಾವು ಮೊದಲ ಸೆಷನ್ನಲ್ಲಿ ಏನಿರುತ್ತೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಅಂದರೆ ಇಲಾಖಾ ಸಂಘಟನೆ ಒಂದು ವಿಷಯವನ್ನು ತೆಗೆದುಕೊಳ್ಳೋದಾದರೆ ನಾವು ಮೊದಲಿಗೆ ಅದರ ಪರಿಚಯವನ್ನು ಮಾಡಿಕೊಳ್ಳೋಣ, ಇಂಟ್ರಡಕ್ಷನ್ ಏನು ಅನ್ನೋದ್ರ ಬಗ್ಗೆ. ಆನಂತರದಲ್ಲಿ ಇಲಾಖಾ ಸಂಘಟನೆಗೆ ಸಂಬಂಧಪಟ್ಟಂಥ ಅರ್ಥ, ಇಲಾಖಾ ಸಂಘಟನೆ ಅಂದರೆ ಏನು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತು ಇಲಾಖಾ ಸಂಘಟನೆಗಳಿಗೆ ಅಥವಾ ಇಲಾಖಾ ಸಂಘಟನೆಗೆ ಇರುವಂತಹ ಡೆಫಿನಿಷನ್ಸ್ ಅಥವಾ ವ್ಯಾಖ್ಯಾನಗಳು ಏನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ನಂತರದಲ್ಲಿ ಇಲಾಖಾ ಸಂಘಟನೆಗಳ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಏನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ನಂತರದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಯಾವ ಯಾವ ಪರಾಮರ್ಶನ ಗ್ರಂಥಗಳನ್ನು ನಾವು ಓದಬೇಕಾಗತ್ತೆ ಎಂಬುದರ ಬಗ್ಗೆಯೂ ಕೂಡ ನಾವು ಈ ಒಂದು ಸೆಷನ್ನಲ್ಲಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇಲಾಖಾ ಸಂಘಟನೆಗಳು ಅಥವಾ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಅನ್ನೋದು ಒಂದು ಬಹಳ ಸಾರ್ವಜನಿಕ ಆಡಳಿತದಲ್ಲಿ ಬಹಳ ಪ್ರಮುಖವಾದಂಥ ಒಂದು ವಿಷಯ. ಯಾಕೆಂತಂದರೆ ಒಂದು ಆಡಳಿತ ಸುಗಮವಾಗಿ, ಸುವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ನಡೆಯಬೇಕು ಅಂತಂದರೆ ಅಲ್ಲಿ ಸಂಘಟನೆಗಳು ಬಹಳ ಮುಖ್ಯ. ಅಂದರೆ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಯಾಕೆಂತಂದರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡು ನೋಡೋದಾದರೂ ಕೂಡ ಇಲಾಖೆಯನ್ನು ಯಾವುದೇ ಒಂದು ಆಡಳಿತದ ಅವಿಭಾಜ್ಯ ಅಂಗ, ಅದರ ಮೂಲಕ ನಾವು ಕೆಲಸಗಳನ್ನು ನಾವು ವಿಭಾಗಿಸಿಕೊಂಡು ಬೇರೆ ಬೇರೆ ಮಾಡಿಕೊಂಡು ಅದನ್ನು ಸುವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಕಾರ್ಯವನ್ನು ನೆರವೇರಿಸಲು ಸಾಧ್ಯವಾಗುವಂಥದ್ದು. ಅದರಿಂದ ವಿಶಾಲ ಅರ್ಥದಲ್ಲಿ ನಾವು ಇಲಾಖೆ ಅಂದರೆ ಮುಖ್ಯ ಕಾರ್ಯನಿರ್ವಾಹಕನ ಕೆಳಗೆ ತಕ್ಷಣ ಬರುವಂತಹ ಆಡಳಿತ ಘಟಕ ಅಂತಲೇ ಹೇಳ್ಬೋದು. ಅಂದರೆ ಇಲಾಖೆಯನ್ನು ಸಹವಿಭಾಗಗಳ ಡಿವಿಷನ್ ಸಹವಿಭಾಗಗಳನ್ನಾಗಿ ಮಾಡ್ತೇವೆ, ಡಿವಿಷನ್ಗಳನ್ನಾಗಿ ಮಾಡಿ ಡಿವಿಷನನ್ನು ನಾವು ಶಾಖೆಗಳನ್ನಾಗಿ ಮಾಡ್ತೇವೆ, ಶಾಖೆಗಳನ್ನು ಭಾಗಗಳನ್ನಾಗಿ, ಸೆಕ್ಷನ್ಗಳನ್ನಾಗಿ ಮಾಡಿಕೊಂಡು ನಾವು ಆಡಳಿತವನ್ನು ನಡೆಸುವಂಥದ್ದು ಕಂಡುಬರುತ್ತೆ. ಯಾಕೆಂತಂದರೆ ಆಡಳಿತ ಸುಗಮವಾಗಿ ಸರಿಯಾಗಿ ಜನರಿಗೆ ಮುಟ್ಟಬೇಕು ಅಂತಂತಂದರೆ, ಅವರಿಗೆ ಸರಿಯಾಗಿ ತಲುಪಬೇಕು ಅಂತಂದರೆ ನಮಗೆ ಆಡಳಿತದಲ್ಲಿ ಘಟಕಗಳನ್ನು ಮಾಡ್ಕೋಬೇಕಾಗತ್ತೆ, ಡಿವಿಷನ್ಗಳನ್ನು ಮಾಡ್ಕೋಬೇಕಾಗತ್ತೆ, ಸೆಕ್ಷನ್ಗಳನ್ನು ಮಾಡ್ಕೋಬೇಕಾಗತ್ತೆ, ವಿಂಗ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಕಾರ್ಯದಲ್ಲಿ ಗೊಂದಲ ಉಂಟಾಗೋದನ್ನು ಮತ್ತು ಒಬ್ಬರಿಗೆ ಬರ್ಡನ್ ಆಗುವುದನ್ನು ತಪ್ಪಿಸುವುದಕ್ಕೆ ನಾವು ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನಿಂದ ಸಾಧ್ಯವಾಗುವಂಥದ್ದು ಕಂಡುಬರುತ್ತೆ. ಆ ದೃಷ್ಟಿಯಿಂದ ಸಾರ್ವಜನಿಕ ಆಡಳಿತದಲ್ಲಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಇಲಾಖಾ ಸಂಘಟನೆ ಅನ್ನೋದು ಬಹಳ ಪ್ರಮುಖವಾದಂಥ ಒಂದು ಪರಿಕಲ್ಪನೆ ಕೂಡ. ಡಿಪಾರ್ಟ್ಮೆಂಟ್ ಈಸ್ ಎ ಡಿವಿಷನ್ ಆಫ್ ಎ ಲಾರ್ಜ್ ಆರ್ಗನೈಜೇಷನ್ ಸಚ್ ಆಸ್ ಎ ಗೌರ್ಮೆಂಟ್, ಯೂನಿವರ್ಸಿಟಿ ಆರ್ ಬಿಸ್ನೆಸ್ ಡೀಲಿಂಗ್ ವಿತ್ ಎ ಸ್ಪೆಸಿಫಿಕ್ ಏರಿಯಾ ಆಫ್ ಆ್ಯಕ್ಟಿವಿಟಿ. ಅಂದರೆ ಇಲಾಖೆ ಅನ್ನೋದು ಒಂದು ಡಿವಿಷನ್, ಅಂದರೆ ದೊಡ್ಡ ಮಟ್ಟದಲ್ಲಿರುವಂಥ ಒಂದು, ಅಂದರೆ ಸರ್ಕಾರಿ ಹಂತದಲ್ಲಿ, ಯೂನಿವರ್ಸಿಟಿ ಹಂತದಲ್ಲಿ, ಬಿಸ್ನೆಸ್ ವ್ಯವಹಾರ ಮಾಡುವಂಥ ಹಂತದಲ್ಲೂ ಕೂಡ ಈ ಒಂದು ವಿಭಾಗಗಳನ್ನು ನಾವು ನೋಡ್ಬೋದು. ಅದರಿಂದ ಇಟ್ ಈಸ್ ಬಿಗ್ಗೆಸ್ಟ್ ಆ್ಯಂಡ್ ಹೈಯೆಸ್ಟ್ ಯೂನಿಟ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಹೈರಾರ್ಕಿ. ಅಂದರೆ ಈ ಇಲಾಖಾ ಸಂಘಟನೆಗಳನ್ನು ತೆಗೆದುಕೊಂಡಾಗ ನಾವು ಈ ಶ್ರೇಣೀಕೃತ ಪದ್ಧತಿ ಅಂತ ಪಿರಮಿಡಿನ ಆಕಾರದಲ್ಲಿ ಇರ್ತಲ್ಲ, ಶ್ರೇಣೀಕೃತ ಪದ್ಧತಿಯಲ್ಲಿ ಬಹಳ ಪ್ರಮುಖವಾದಂಥದ್ದು ಒಂದು ವಿಚಾರ. ಮತ್ತು ದ ಡಿಪಾರ್ಟ್ಮೆಂಟ್ ಈಸ್ ಒನ್ ಆಫ್ ದ ಲೈನ್ ಏಜೆನ್ಸೀಸ್, ಅಂದರೆ ಸಹಾಯಕ ವಿಭಾಗಗಳೇನಿರ್ತವೋ ಅದರಲ್ಲಿ ಬಹಳ ಪ್ರಮುಖವಾದಂಥದ್ದು ಒಂದು ವಿಚಾರ. ಜೊತೆಗೆ ದ ಡಿಪಾರ್ಟ್ಮೆಂಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಡಿವಿಷನ್ಸ್, ಸೆಕ್ಷನ್ಸ್, ವಿಂಗ್ಸ್, ಬ್ಯೂರೋಸ್, ಯೂನಿಟ್ಸ್, ಸಬ್ ಯೂನಿಟ್ಸ್ ಆ್ಯಂಡ್ ಪೋಸ್ಟ್. ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಆಡಳಿತದ ಅನುಕೂಲತೆಗಾಗಿ ನಾವು ಡಿಪಾರ್ಟ್ಮೆಂಟ್ಗಳನ್ನು ಇನ್ನೂ ಕೂಡ ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸುವಂಥದ್ದು ಕಂಡುಬರುತ್ತೆ. ಯಾಕಂದರೆ ಅದರಲ್ಲಿ ವಿಭಾಗಗಳನ್ನು ಮಾಡ್ತೀವಿ, ಸೆಕ್ಷನ್ಸ್ಗಳನ್ನು ಮಾಡ್ತೀವಿ, ವಿಂಗ್ಸ್ಗಳನ್ನು ಮಾಡ್ತೀವಿ, ಬ್ಯೂರೋಸ್ಗಳನ್ನು ಮಾಡ್ಕೊಳ್ತೀವಿ, ಯೂನಿಟ್ಸು, ಸಬ್ ಯೂನಿಟ್ಸು ಆ್ಯಂಡ್ ಪೋಸ್ಟ್ ಇಷ್ಟೆಲ್ಲ ಮಾಡಿ ಅವರಿಗೆ ಬೇಕಾಗುವಂತಹ ಒಂದು ವಿಭಾಗಕ್ಕೆ ಬೇಕಾಗುವಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಈ ಇಲಾಖಾ ಸಂಘಟನೆಯಲ್ಲಿ ಕಂಡುಬರುವಂಥದ್ದು. ಇದು ಇಲಾಖಾ ಸಂಘಟನೆಗೆ ಸಂಬಂಧಪಟ್ಟಂಥ ವಿಚಾರ. ಆದರೆ ಯಾಕೆಂತಂದರೆ ಸಾರ್ವಜನಿಕ ಆಡಳಿತವನ್ನು ಸುಗಮವಾಗಿ, ಸುವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಮತ್ತು ಜನರಿಗೆ ಯಾವುದೇ ರೀತಿಯ
ತೊಂದರೆಯಾಗದ ರೀತಿಯಲ್ಲಿ ಒಂದು ಉತ್ತಮ ಸೇವೆಯನ್ನು, ಉತ್ತಮ ಆಡಳಿತವನ್ನು ನೀಡಬೇಕಾದ್ರೆ ನಾವು ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ, ಡಿಪಾರ್ಟ್ಮೆಂಟ್ಗಳನ್ನು ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಂಡು ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ನಾವು ಆಡಳಿತವನ್ನು ನಡೆಸಿದರೆ ಉತ್ತಮ ಒಂದು ಆಡಳಿತವನ್ನು ನಡೆಸುವುದಂತ ಆಗುತ್ತೆ ಮತ್ತು ಇದರ ಮೂಲಕ ನಾವು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಎಂಬ ವಿಚಾರವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಬರುವಂಥದ್ದು. ಜೊತೆಗೆ ಈ ಇಲಾಖಾ ಸಂಘಟನೆಗೆ ಸಂಬಂಧಪಟ್ಟಂತೆ ಅರ್ಥವನ್ನು ನೋಡೋದಾದರೆ, ಅಂದರೆ ಮೀನಿಂಗ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ನೋಡೋದಾದರೆ, ಇದರಲ್ಲಿ ದ ಟರ್ಮ್ ಆರ್ಗನೈಸೇಷನ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಆರ್ಗನಿಸಮ್, which means an organized body of independent parts sharing common ಆ್ಯಕ್ಟಿವಿಟಿ. ಅಂದರೆ ಆರ್ಗನೈಜೇಷನ್ ಎಂಬ ಪದ ಏನಿದೆಯೋ ಇದು ಆರ್ಗನಿಸಮ್ ಎಂಬ ಪದದಿಂದ ಬಂದಿದ್ದಂಥದ್ದು. ಆರ್ಗನಿಸಮ್ ಅಂತಂದರೆ ಒಂದು ಸಂಘಟಿತವಾದಂಥ ಒಂದು ವ್ಯವಸ್ಥೆ, ಅಂದರೆ ಸ್ವತಂತ್ರವಾದಂತಹ ವಿಭಾಗಗಳ ಒಂದು ಸಂಘಟಿತವಾದಂಥ ವ್ಯವಸ್ಥೆ ಅಂತಲೇ ನಾವು ಹೇಳಬಹುದು. ಜೊತೆಗೆ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಈಸ್ ಆ್ಯನ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಒಂದು ಅವಶ್ಯಕವಾದಂಥ ಮೂಲಾಂಶ ಅಥವಾ ಅಂಗ ಅಂತಂತಂದರೆ ಅದು ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್. ಯಾಕಂದರೆ ಆಡಳಿತ ಸುಗಮವಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ನಡಿಬೇಕು ಅಂತಂದರೆ ಅಲ್ಲಿ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಇರಲೇಬೇಕಾಗತ್ತೆ, ಅದು ತುಂಬ ಅವಶ್ಯಕವಾದಂಥದ್ದು. ಜೊತೆಗೆ ಆರ್ಗನೈಸೇಷನ್ ಈಸ್ ದ ಬೇಸಿಕ್ ಟೂಲ್ ಬೈ ಮೀನ್ಸ್ ಆಫ್ ವಿಚ್ ದ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಇಸ್ ಕೆಪ್ಟ್ ಆಪರೇಟಿಂಗ್. ಯಾಕಂದರೆ ಆರ್ಗನೈಸೇಷನ್ನು ಒಂದು ಉತ್ತಮವಾದಂಥ ಒಂದು ರೀತಿಯಲ್ಲಿ ನಡೆಯಬೇಕು ಅಂತಂದರೆ ಅದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಕೂಡ ಅದು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದು. It facilitates the proper utilization of men, material and money for the accomplishment of the defined purpose. ಯಾಕಂದರೆ ಸಾರ್ವಜನಿಕ ಆಡಳಿತವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೋಬೇಕು ಅಂತಂದರೆ ಮತ್ತು ನಮ್ಮ ಉದ್ದೇಶ ಗುರಿಗಳನ್ನು ಸಾಧಿಸಬೇಕು ಅಂತಂದರೆ ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಜನರನ್ನು, ವ್ಯಕ್ತಿಗಳನ್ನು, ಸಿಬ್ಬಂದಿಗಳನ್ನು, ಸರಕುಗಳನ್ನು, ಮಟೀರಿಯಲ್ಸ್ಗಳನ್ನು ಮತ್ತು ಹಣಕಾಸು ವ್ಯವಸ್ಥೆಯನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತಂದರೆ ನಾವಲ್ಲಿ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನನ್ನು ನಾವು ಸ್ಥಾಪನೆ ಮಾಡಲೇಬೇಕಾಗತ್ತೆ. ಮತ್ತು ಇಲಾಖಾ ಸಂಘಟನೆಗೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳನ್ನು ನೋಡೋಕ್ಕಾದರೆ, ಅಂದರೆ ಡೆಫಿನಿಷನ್ಸನ್ನು ನೋಡೋದಾದರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಮೂನಿ ಎಂಬ ತಜ್ಞರು ಹೇಳೋ ಪ್ರಕಾರ ಆರ್ಗನೈಸೇಷನ್ ಈಸ್ ದ ಫಾರ್ಮ್ ವೆರಿ ಹ್ಯೂಮನ್ ಅಸೋಸಿಯೇಷನ್ ಫಾರ್ ದ ಅಟೈನ್ಮೆಂಟ್ ಆಫ್ ಎ ಕಾಮನ್ ಪರ್ಪಸ್ ಅಂತ ಹೇಳ್ತಾರೆ. ಆರ್ಗನೈಸೇಷನ್ ಅನ್ನೋದು, ಸಂಘಟನೆ ಅನ್ನೋದು ಮಾನವನ ಒಂದು ಉದ್ದೇಶ ಸಾಧನೆಗಾಗಿಯೇ ಸ್ಥಾಪಿತವಾದಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಮೂನಿಯವರು ಹೇಳ್ತಾರೆ. L.D. White ರವರು ಹೇಳೋ ಪ್ರಕಾರ, L.D. White, organization is the arrangement of personnel for facilitating the accomplishment of some agreed purpose through allocation of functions and responsibilities. ಸಂಘಟನೆ ಅಂತಂದರೆ ಜನರಿಗೆ ಅವರ ಕಾರ್ಯ ಮತ್ತು ಜವಾಬ್ದಾರಿಯನ್ನು, ಅಂದರೆ ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಅವರಿಗೆ ಕಾರ್ಯ ಮತ್ತು ಜವಾಬ್ದಾರಿಗಳನ್ನು ಹಂಚುವಂಥದ್ದನ್ನೇ ನಾವು ಆರ್ಗನೈಸೇಷನ್ ಅಂತ ಹೇಳ್ತೀವಿ ಅಂತ. ಜೊತೆಗೆ ಪಿಫ್ನರ್ ಅವರ ಪ್ರಕಾರವಾಗಿ ನೋಡೋದಾದರೆ ಆರ್ಗನೈಸೇಷನ್ ಕನ್ಸಿಸ್ಟ್ಸ್ ಆಫ್ ದ ರಿಲೇಷನ್ಶಿಪ್ ಆಫ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಆಫ್ ಗ್ರೂಪ್ ಟು ಗ್ರೂಪ್ಸ್ ವಿಚ್ ಆರ್ ಸೋ ರಿಲೇಟೆಡ್ ಟು ಬ್ರಿಂಗ್ ಅಬೌಟ್ ಆ್ಯನ್ ಆರ್ಡರ್ಲಿ ಡಿವಿಷನ್ ಆಫ್ ಲೇಬರ್. ಯಾಕಂದರೆ ಇಲ್ಲಿ ಶ್ರಮ ವಿಭಜನೆಯನ್ನು ಮಾಡುವುದಕ್ಕೋಸ್ಕರ ಜನರಿಂದ, ವ್ಯಕ್ತಿಯಿಂದ ವ್ಯಕ್ತಿಗೆ, ಗುಂಪಿನಿಂದ ಗುಂಪಿಗೆ ನಡುವೆ ಇರುವಂತಹ ಒಂದು ಸಂಬಂಧ ಏನಿದೆ ಅದನ್ನೇ ನಾವು ಸಂಘಟನೆ ಅಂತ ಕರಿತೀವಿ ಅಂತ ಪಿಫ್ನರ್ ಅವರು ಹೇಳ್ತಾರೆ. ಜೊತೆಗೆ ಗುಲಿಕ್ ರವರು ಹೇಳೋ ಪ್ರಕಾರ ಆರ್ಗನೈಸೇಷನ್ ಈಸ್ ದ ಫಾರ್ಮಲ್ ಸ್ಟ್ರಕ್ಚರ್ ಆಫ್ ಅಥಾರಿಟಿ ಥ್ರೂ ವಿಚ್ ವರ್ಕ್ ಸಬ್ ಡಿವಿಷನ್ಸ್ ಆರ್ ಅರೇಂಜ್ಡ್, ಡಿಫೈನ್ಡ್ ಆ್ಯಂಡ್ ಕೋಆರ್ಡಿನೇಟೆಡ್ ಫಾರ್ ದ ಡಿಫೈನ್ಡ್ ಆಬ್ಜೆಕ್ಟಿವ್. ಅಂದರೆ ಒಂದು ನಿರ್ದಿಷ್ಟವಾದಂಥ ಉದ್ದೇಶವನ್ನು ಈಡೇರಿಸೋಕ್ಕೋಸ್ಕರ ಇಲ್ಲಿ ಅಥಾರಿಟಿಗಳು ಮತ್ತು ಸಬ್ ಡಿವಿಷನ್ಸ್ಗಳನ್ನಾಗಿ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡಿಕೊಂಡು ಒಂದು ಸಂಯೋಜಿತವಾದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಆರ್ಗನೈಸೇಷನ್ ಅಂತ ಹೇಳ್ತೀವಿ ಅಂತ ಗುಲಿಕ್ ಹೇಳ್ತಾರೆ. ಮತ್ತು ಸೈಮನ್ ಅವರು ಹೇಳೋ ಪ್ರಕಾರ ಬೈ ಆರ್ಗನೈಸೇಷನ್ ವಿ ಮೀನ್ ಎ ಪ್ಲ್ಯಾನ್ಡ್ ಸಿಸ್ಟಮ್ ಆಫ್ ಕೋಆಪರೇಟಿವ್ ಎಫರ್ಟ್ ಇನ್ ವಿಚ್ ಈಚ್ ಪಾರ್ಟಿಸಿಪೆಂಟ್ ಹ್ಯಾಸ್ ಎ ರೆಕಗ್ನೈಸ್ಡ್ ರೋಲ್ ಟು ಪ್ಲೇ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ಟಾಸ್ಕ್ ಟು ಪರ್ಫಾರ್ಮ್. ಅಂದರೆ ಸೈಮನ್ ಹೇಳೋ ಪ್ರಕಾರ ಆರ್ಗನೈಸೇಷನ್ ಅಂತಂದರೆ ಒಂದು ಪ್ಲ್ಯಾಂಡ್ ಸಿಸ್ಟಮ್, ಅಂದರೆ ಒಂದು ಯೋಜಿತವಾದಂಥ ವ್ಯವಸ್ಥೆ ಮತ್ತು ಒಂದು ಕೋಆಪರೇಟಿವ್ ಎಫರ್ಟ್, ಅಂದರೆ ಒಂದು ಸಂಯೋಜಿತವಾದಂತಹ ಸಹಕಾರ ಮನೋಭಾವನೆಯಿಂದ ಕೂಡಿದಂಥ ಒಂದು ವ್ಯವಸ್ಥೆಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ಇಲ್ಲಿ ಬರುತ್ತೆ ಅಂತ ಸೈಮನ್ ಅವರು ಹೇಳ್ತಾರೆ. ಜೊತೆಗೆ ಅನಲೈಸೇಷನ್ ಆಫ್ ದ ಡೆಫಿನಿಷನ್ಸ್, ಇಲ್ಲಿ ನಾವು ಡೆಫಿನಿಷನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೋದು ಎಂಬುದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋದಾದರೆ, ಅಂದರೆ ಇಲಾಖಾ ಸಂಘಟನೆಗಳಿಗೆ ನೀಡಿದ ವಿವಿಧ ತಜ್ಞರುಗಳು ಹೇಳಿದಂತಹ ಈ ವ್ಯಾಖ್ಯಾನಗಳು ಏನಿದಾವೋ ಅದರ ಬಗ್ಗೆ ಅನಲೈಸೇಷನ್ ಅಥವಾ ವಿಶ್ಲೇಷಣೆ ಮಾಡೋದಾದರೆ, ದ ಟರ್ಮ್ ಆರ್ಗನೈಸೇಷನ್
ಕನೋಟ್ಸ್ ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್. ಅಂದರೆ ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ನೀಡ್ತಾರೆ. ಯಾಕಂದರೆ ಅವರವರ ದೃಷ್ಟಿಯಲ್ಲಿ ಒಂದು ಇಲಾಖಾ ಸಂಘಟನೆಗಳು ಏನನ್ನು ಹೊಂದಿರುತ್ತೆ, ಅದರ ವ್ಯಾಪ್ತಿ ಏನು, ಅದರ ಅರ್ಥ ಏನು ಎಂಬುದರ ಬಗ್ಗೆ ಬೇರೆ ಬೇರೆಯವರು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಇಟ್ ಈಸ್ ಯೂಸ್ಡ್ ಇನ್ 3 ಡಿಫ್ರೆಂಟ್ ಸೆನ್ಸಸ್. ಇಲ್ಲೆಲ್ಲ ನೋಡಿದಾಗ ಒಟ್ಟಾರೆಯಾಗಿ ಇಷ್ಟು ಜನರು ಏನು ಸಾರ್ವಜನಿಕ ಆಡಳಿತ ತಜ್ಞರುಗಳು ಹೇಳಿರೋದ್ರ ಪ್ರಕಾರವಾಗಿ ನೋಡಿದ್ರೆ, ನಾವು ಇದನ್ನೆಲ್ಲ ನೋಡಿದಾಗ, ಈ ವ್ಯಾಖ್ಯಾನಗಳನ್ನು ನೋಡಿದಾಗ ನಾವು 3 ರೀತಿಯ ಅರ್ಥವನ್ನು ಒಳಗೊಂಡಂಥ 3 ರೀತಿಯ ಅರ್ಥಗಳನ್ನು ಒಳಗೊಂಡಿರುವಂತಹ ವಿಚಾರಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಆ್ಯಕ್ಟ್ ಆಫ್ ಡಿಸೈನಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್, ಇಲ್ಲಿ ಈ ಆಡಳಿತಾತ್ಮಕ ಸಂರಚನೆ ಏನಿದೆಯೋ ಅದನ್ನು ಡಿಸೈನ್ ಮಾಡುವಂಥ ಒಂದು ರೀತಿ, ಮತ್ತು ಎರಡನೇದಾಗಿ ಡಿಸೈನಿಂಗ್ ಆ್ಯಂಡ್ ಬಿಲ್ಡಿಂಗ್, ಅಂದರೆ ಅದನ್ನು ವಿನ್ಯಾಸಗೊಳಿಸೋದು ಮತ್ತು ಅದನ್ನು ಕಟ್ಟುವಂಥದ್ದು, ಅದು ಒಂದು ಎರಡನೇದು. ಮೂರನೇದು ಯಾವ ರೀತಿ ಇದೆ ಅಂತಂದರೆ ಆ್ಯಂಡ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇಸ್ ಸೆಲ್ಫ್, ಅಂತಂದರೆ ಸಾರ್ವಜನಿಕ ಸಂರಚನೆ ಅನ್ನೋದು ಅದು ಯಾವ ರೀತಿ ತನ್ನ ತಾನೇ ನಡೆಸ್ಕೊಳ್ತದೆ ಅನ್ನೋದ್ರ ಬಗ್ಗೆ ಮೂರನೇ ರೀತಿಯ ಒಂದು ಅರ್ಥದಲ್ಲಿ ನೋಡುವಂಥದ್ದು. ದೀಸ್ ವ್ಯೂಸ್ ರೆಪ್ರೆಸೆಂಟ್ ಎ ಮೆಕ್ಯಾನಿಸ್ಟಿಕ್ ಸ್ಟ್ರಕ್ಚರಲ್ ವ್ಯೂ ಆಫ್ ಆರ್ಗನೈಜೇಷನ್. ಈ ದೃಷ್ಟಿಕೋನಗಳು ಹೇಗಿದೆ ಅಂತಂದರೆ ಹೇಗಿದೆ ಅಂತಂದರೆ ಮೆಕ್ಯಾನಿಸ್ಟಿಕ್, ಅಂದರೆ ಇದು ಯಾಂತ್ರಿಕ ಮತ್ತು ಸಂರಚನಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವಂಥದ್ದು ಒಂದು ವ್ಯವಸ್ಥೆ ಆಗಿರುವಂಥದ್ದು. ಆಮೇಲೆ ಈ ಇಲಾಖಾ ಸಂಘಟನೆಗೆ ಸಂಬಂಧಪಟ್ಟಂತೆ ನಾವು ವ್ಯಾಖ್ಯಾನಗಳನ್ನು ತಿಳಿದುಕೊಂಡ ನಂತರದಲ್ಲಿ ಬೇರೆ ಬೇರೆ ತಜ್ಞರುಗಳು ಹೇಳಿದ ವ್ಯಾಖ್ಯಾನಗಳನ್ನು ನಾವು ಅವಲೋಕನೆಯನ್ನು ಮಾಡಿದ ನಂತರದಲ್ಲಿ ಈ ಸಂಘಟನೆಗೆ ಇರುವಂಥ ಲಕ್ಷಣಗಳು, ಗುಣಲಕ್ಷಣಗಳು ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗನೈಜೇಷನ್. ಸಂಘಟನೆ ಅಂದರೆ ಕೆಲವು ಗುಣಲಕ್ಷಣಗಳು ಇರಲೇಬೇಕು. ಯಾಕಂದರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಇರಬೇಕು ಅಂತಂದರೆ ಅದಕ್ಕೆ ಇರುವಂಥ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ಇಲಾಖಾ ಸಂಘಟನೆಗಳಿಗೆ ಇರುವಂತಹ ಒಂದು ಗುಣಲಕ್ಷಣಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ನಿಕೋಲಸ್ ಹೆನ್ರಿ, ಅಕಾರ್ಡಿಂಗ್ ಟು ನಿಕೋಲಸ್ ಹೆನ್ರಿ, ಅವ್ರು ಹೇಳೋ ಪ್ರಕಾರ ದೇ ಆರ್ ಪರ್ಪಸ್ಫುಲ್, ಕಾಂಪ್ಲೆಕ್ಸ್, ಹ್ಯೂಮನ್ ಕಲೆಕ್ಟಿವ್ನೆಸ್. ನಿಕೋಲಸ್ ಹೆನ್ರಿ ಅವರ ಪ್ರಕಾರವಾಗಿ ನೋಡೋಕೆ ಹೋದರೆ ಈ ಸಂಘಟನೆಗಳಿಗೆ ಉದ್ದೇಶಗಳು ಇರಬೇಕು, ಜೊತೆಗೆ ಮಾನವನ ಒಂದು ಜವಾಬ್ದಾರಿಯುತವಾದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿರಬೇಕು, ಗುರಿ ಉದ್ದೇಶವನ್ನು ಹೊಂದಿರಬೇಕು. ಮತ್ತು ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಸೆಕೆಂಡರಿ ಆರ್ ಇಂಪರ್ಸನಲ್ ರಿಲೇಷನ್ಶಿಪ್ಸ್, ಅಂದರೆ ಅದು ದ್ವಿತೀಯ ಮತ್ತು ವ್ಯಕ್ತಿಗತವಲ್ಲದ ಸಂಬಂಧಗಳನ್ನು ಹೊಂದಿರುವಂತಹ ಒಂದು ಗುಣಲಕ್ಷಣವನ್ನು ಹೊಂದಿರಬೇಕು. ದೇ ಹ್ಯಾವ್ ಸ್ಪೆಷಲೈಸ್ಡ್ ಆ್ಯಂಡ್ ಲಿಮಿಟೆಡ್ ಗೋಲ್ಸ್, ಮತ್ತು ಅದು ವಿಶೇಷವಾದ ಮತ್ತು ಪರಿಮಿತವಾದಂಥ ಗುರಿಯನ್ನು ಹೊಂದಿರುವಂಥದ್ದಾಗಿರಬೇಕು. ಮತ್ತು ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಸಸ್ಟೈನ್ಡ್ ಕೋಆಪರೇಟಿವ್ ಆ್ಯಕ್ಟಿವಿಟಿ, ಅಂದರೆ ಅದು ಹೆಂಗಿರಬೇಕು ಅಂತಂದರೆ ಒಂಥರ ಸಹಕಾರದಿಂದ ಕೂಡಿರುವಂಥ ಒಂದು ಚಟುವಟಿಕೆಯ ಗುಣಲಕ್ಷಣವನ್ನು ಅದು ಹೊಂದಿರಬೇಕು ಅಂತ ನಿಕೋಲಸ್ ಹೆನ್ರಿ ಹೇಳ್ತಾರೆ. ಜೊತೆಗೆ ದೇ ಆರ್ ಇಂಟಿಗ್ರೇಟೆಡ್ ವಿತಿನ್ ಎ ಲಾರ್ಜರ್ ಸೋಷಿಯಲ್ ಸಿಸ್ಟಮ್, ಮತ್ತು ಇದು ಸಾಮಾಜಿಕ ವ್ಯವಸ್ಥೆಯೊಳಗಡೆ ಒಂದು ಸಂಯೋಜಿತವಾದಂಥ ಒಂದು ವ್ಯವಸ್ಥೆಯಾಗಿರುವಂಥದ್ದು ಯಾವುದು ಇಲಾಖಾ ಸಂಘಟನೆ ಅನ್ನೋದು. ಜೊತೆಗೆ ಅವ್ರು ಹೇಳೋ ಪ್ರಕಾರ ದೇ ಪ್ರೊವೈಡ್ ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ಟು ದೇರ್ ಎನ್ವಿರಾನ್ಮೆಂಟ್, ಮತ್ತು ಈ ಇಲಾಖಾ ಸಂಘಟನೆಗಳು ಈ ಪರಿಸರಕ್ಕೆ, ಸಮಾಜಕ್ಕೆ ಅದೊಂದು ಸೇವೆ ಮತ್ತು ವಸ್ತುಗಳನ್ನು ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು. ಜೊತೆಗೆ ದೇ ಆರ್ ಡಿಪೆಂಡೆಂಟ್ ಅಪಾನ್ ಎಕ್ಸ್ಚೇಂಜಸ್ ವಿತ್ ದೇರ್ ಎನ್ವಿರಾನ್ಮೆಂಟ್, ಅಂದರೆ ಇದು ಪರಿಸರದಲ್ಲಿ ಇರುವಂತಹ, ಅಂದರೆ ಇದು ಎಕ್ಸ್ಚೇಂಜ್, ವಿನಿಮಯ ಮಾಡಿಕೊಳ್ಳುವುದರ ಮೇಲೆ, ಅಂದರೆ ಒಬ್ಬರು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಒಂದು ಸ್ವತಂತ್ರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಮೇಲೆ ನಿಂತಿರುವಂಥದ್ದು ಆಗಿರುತ್ತದೆ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ನೋಡಿದಾಗ ಈ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಅಂತ ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಅಂಗ. ಜೊತೆಗೆ ಆಡಳಿತ ಸುಗಮವಾಗಿ, ಸುವ್ಯವಸ್ಥಿತವಾಗಿ, ಸರಿಯಾಗಿ ನಡೀಬೇಕು ಅಂತಂದರೆ ಇದು ಸಮಾಜಕ್ಕೆ, ವ್ಯಕ್ತಿಗಳಿಗೆ ಸೇವೆ ಮತ್ತು ಸರಕುಗಳನ್ನು ಸುಲಭವಾಗಿ, ವೇಗವಾಗಿ, ಸರಿಯಾದ ಸಮಯಕ್ಕೆ ಒದಗಿಸಬೇಕು ಅಂತಂದರೆ ಇಲಾಖಾ ಸಂಘಟನೆಗಳು ಬಹಳ ಪ್ರಮುಖವಾದಂಥದ್ದು. ಅದರಲ್ಲಿ ಬರುವಂತಹ ಡಿವಿಷನ್ ಆಗಿರ್ಬೋದು, ವಿಂಗ್ಸ್ ಆಗಿರ್ಬೋದು, ಸೆಕ್ಷನ್ಸ್ ಆಗಿರ್ಬೋದು, ಅಥವಾ ಸಬ್ ಡಿವಿಷನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಅವ್ರಿಗೆ ಆಗುವಂಥ ಅಧಿಕಾರಗಳನ್ನು ಹಂಚಿಕೆಯನ್ನು ಮಾಡೋದರ ಮೂಲಕ ನಾವು ಏನು ಮಾಡ್ಬೋದು, ಆಡಳಿತವನ್ನು ಒಂದು ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಜೊತೆಗೆ ಆರ್ಗನೈಜೇಷನ್ ಈಸ್ ದ ರಿಲೇಟಿಂಗ್ ಟು ದ ಎಫರ್ಟ್ಸ್ ಆ್ಯಂಡ್ ಕೆಪಾಸಿಟೀಸ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ಸ್ ಅಂತ. ಜೊತೆಗೆ ಇದು ಸಂಘಟನೆ ಅನ್ನೋದು ವ್ಯಕ್ತಿಗಳ ಮತ್ತು ಗುಂಪುಗಳ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅದಕ್ಕೆ ಅವರ ಪ್ರಯತ್ನಕ್ಕೆ ಅನುಗುಣವಾಗಿ ಕಟ್ಟಲ್ಪಡುವಂಥದ್ದು.
ಮತ್ತು ಎಂಗೇಜ್ಡ್ ಅಪಾನ್ ಎ ಕಾಮನ್ ಟಾಸ್ಕ್ ಟು ಅಚೀವ್. ಅಂದರೆ ಈ ಸಂಘಟನೆಗಳನ್ನು ಮಾಡೋದೇನು ಇಲಾಖೆ ಸಂಘಟನೆಗಳಂದರೆ ಒಂದು ಸಾಮಾನ್ಯ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನಾವು ಇಲಾಖಾ ಸಂಘಟನೆಗಳನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ. ಜೊತೆಗೆ ಟು ಸೆಕ್ಯೂರ್ ದ ಡಿಸೈರ್ಡ್ ಆಬ್ಜೆಕ್ಟಿವ್ಸ್ ವಿತ್ ದ ಲೀಸ್ಟ್ ಫ್ರಿಕ್ಷನ್ ಆ್ಯಂಡ್ ದ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ನಾವು ಒಂದು ಉದ್ದೇಶವನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಕಡಿಮೆ ಸಮಸ್ಯೆಗಳನ್ನು ಎದುರಿಸಿ ಬಹಳ ಒಂದು ತೃಪ್ತಿಕರವಾದಂಥ ಒಂದು ಸೇವೆಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗಳನ್ನು ಆರ್ಗನೈಸೇಷನನ್ನು ನಾವು ಮಾಡ್ತೀವಿ. ಜೊತೆಗೆ ಇಟ್ ಈಸ್ ದ ಪ್ಯಾಟರ್ನ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಮೆನ್ ಆ್ಯಂಡ್ ಮೆಥಡ್. ಇದೊಂದು ರೀತಿಯ ಒಂದು ಮನುಷ್ಯರು ಮತ್ತು ವಿಧಾನಗಳ, ಈ ಮಾನವ ಮತ್ತು ವಿಧಾನಗಳ ನಡುವಿನ ಒಂದು ಪ್ಯಾಟರ್ನ್ ಅಂತಲೇ ಪ್ಯಾಟರ್ನ್ ಆಫ್ ರಿಲೇಷನ್ಶಿಪ್, ಸಂಬಂಧದ ಒಂದು ವಿಧ ಅಂತಲೇ ನಾವು ಇದರಲ್ಲಿ ಹೇಳ್ಬೋದು. ಸ್ನೇಹಿತರೆ, ನಾವು ಇಲ್ಲಿವರೆಗೆ ಇಲಾಖಾ ಸಂಘಟನೆಗಳು ಅಂದರೆ ಏನು, ಇಲಾಖಾ ಸಂಘಟನೆಯನ್ನು ನಾವು ಯಾಕೆ ಇದನ್ನು ರಚಿಸಿಕೊಳ್ಳುತ್ತೇವೆ, ಇಲಾಖಾ ಸಂಘಟನೆಗಳಿದ್ದರೆ ಸಾರ್ವಜನಿಕ ಆಡಳಿತ ಸರಿಯಾಗಿ ನಡೆಯೋದಿಲ್ವಾ ಎಂಬ ವಿಚಾರವನ್ನು ನಾವು ಸುದೀರ್ಘವಾಗಿ ಇಲ್ಲಿ ತನಕ ಮಾತಾಡ್ತೀವಿ. ಇಲಾಖಾ ಸಂಘಟನೆಗಳು ಅನ್ನೋದು ಸಾರ್ವಜನಿಕ ಆಡಳಿತದ ಒಂದು ಅವಿಭಾಜ್ಯಾಂಗ. ಒಂದು ಆಡಳಿತ ಸುಗಮವಾಗಿ ಸುವ್ಯವಸ್ಥಿತವಾಗಿ ನಡೀಬೇಕು ಅಂತಂದರೆ ಇಲಾಖೆಗಳನ್ನು ಡಿಪಾರ್ಟ್ಮೆಂಟ್ಗಳನ್ನು ನಾವು ಮಾಡಿಕೊಂಡು ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಆದ್ದರಿಂದ ಭಾರತದಲ್ಲೂ ಕೂಡ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ಅಂದರೆ ಮಿನಿಸ್ಟ್ರಿಯಿಂದ ಡಿಪಾರ್ಟ್ಮೆಂಟ್ಸಲ್ಲಿ ಅದರಲ್ಲಿ ಮುಖ್ಯಸ್ಥರನ್ನ ವಿಂಗ್ಸು, ಸೆಕ್ಷನ್ಸು, ಸಬ್ ಡಿವಿಷನ್ಸು ಇವೆಲ್ಲವನ್ನು ಮಾಡಿಕೊಂಡು ಆಡಳಿತವನ್ನು ಒಂದು ರೀತಿಯಲ್ಲಿ ಸುಗಮವಾಗಿ ನಡೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು ಕಂಡುಬರುತ್ತೆ. ನಂತರದಲ್ಲಿ ಸ್ನೇಹಿತರೆ, ಈಗ ನೆಕ್ಸ್ಟು ಈ ಬೇಸಿಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಜೇಷನ್ ಅಂದರೆ ಇಲಾಖಾ ಸಂಘಟನೆಯ ಮೂಲ ತತ್ವಗಳು ಅಥವಾ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಎಂಬ ವಿಚಾರದ ಬಗ್ಗೆ ನಾವು ಈಗ ಮಾತನಾಡೋಣ. ಇದಕ್ಕೆ ಸಂಬಂಧಪಡೋದಾದರೆ ನಾವು ಈ ಒಂದು ಸೆಷನ್ನಲ್ಲಿ ಇಲಾಖಾ ಸಂಘಟನೆಯ ಮೂಲ ತತ್ವಗಳ ಬಗ್ಗೆ ನಾವು ಅದನ್ನು ಪರಿಚಯ ಮಾಡ್ಕೊಳ್ಳೋಣ. ಮತ್ತು ಇಲಾಖಾ ಸಂಘಟನೆಯ ಮೂಲ ತತ್ವಗಳು ಅಂದ್ರೇನು ಅದರ ಬಗ್ಗೆ ಅರ್ಥವನ್ನು ತಿಳ್ಕೊಳ್ಳೋಣ. ಮತ್ತು ಅದರ ಬೇಸಿಸ್ ಏನು, ಮತ್ತು ಇದಕ್ಕೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಪರಾಮರ್ಶನ ಗ್ರಂಥಗಳು ಯಾವ್ಯಾವ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಇಲಾಖಾ ಸಂಘಟನೆಯ ಮೂಲ ತತ್ವಗಳು ಏನು ಎಂಬುದರ ಬಗ್ಗೆ ನೋಡೋದಾದರೆ, ಡಿಪಾರ್ಟ್ಮೆಂಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ದೇ ಆರ್ ದ ಪಿಲ್ಲರ್ಸ್ ಆಫ್ ದ ಗೌರ್ನಮೆಂಟ್. ಅಂದರೆ ಇಲಾಖೆಗಳನ್ನೋದು ಆಡಳಿತದ ಬಹಳ ಪ್ರಮುಖವಾದಂಥ ಘಟಕಗಳು. ಆಡಳಿತ ಉತ್ತಮವಾಗಿ ನಡೀಬೇಕು ಅಂತಂದರೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದು ಡಿಪಾರ್ಟ್ಮೆಂಟ್ಸ್ ಅಂದರೆ ಇಲಾಖೆಗಳು. ಅಂದರೆ ದೇ ಆರ್ ದ ಪಿಲ್ಲರ್ಸ್ ಆಫ್ ದ ಗೌರ್ನಮೆಂಟ್. ಸರ್ಕಾರದ ಒಂದು ಸ್ತಂಭಗಳು ಅಂತಂದರೆ ಡಿಪಾರ್ಟ್ಮೆಂಟ್ಸೇ. ಅಂದರೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಉತ್ತಮ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಡಿಪಾರ್ಟ್ಮೆಂಟ್ಸ್ ಅನ್ನೋದು ಒಂದು ಪಿಲ್ಲರ್ಸ್ ಆಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು. ಜೊತೆಗೆ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಕ್ಯಾರಿಡ್ ಔಟ್ ಥ್ರೂ ದ ಡಿಪಾರ್ಟ್ಮೆಂಟ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅಂದರೆ ಸಾರ್ವಜನಿಕ ಆಡಳಿತ ಅನ್ನೋದು ಈ ಇಲಾಖೆಗಳ ಮೂಲಕನೇ ನಡೆಯುವಂಥದ್ದು. ಅಂದರೆ ಒಂದು ಆಡಳಿತ ಒಂದು ಸುವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಮ್ಯಾನರ್ನಲ್ಲಿ ನಡೀಬೇಕು ಅಂತಂದರೆ ಅಲ್ಲಿ ಡಿಪಾರ್ಟ್ಮೆಂಟ್ಸ್ಗಳು ಇರಲೇಬೇಕು ಅಥವಾ ಇಲಾಖೆಗಳು ಇರಲೇಬೇಕು ಎಂಬುದರ ಬಗ್ಗೆ ನಾವು ಮಾತನಾಡ್ತೇವೆ. ಜೊತೆಗೆ ದ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟು ಕ್ಯಾರಿ ಔಟ್ ಥ್ರೂ ಸೆವೆರಲ್ ಪ್ರೊಸೆಸಸ್ ಫಾರ್ ಪ್ರೊವೈಡಿಂಗ್ ಸರ್ವಿಸಸ್ ಆ್ಯಂಡ್ ಡೆಲಿವರಿಂಗ್ ಗೂಡ್ಸ್ ಟು ದ ಪೀಪಲ್ ಅಟ್ ಲಾರ್ಜ್. ಅಂದರೆ ಈ ಆಡಳಿತ ಈ ಜನರಿಗೆ ಒದಗಿಸುವಂತಹ ಸೇವೆಗಳು, ಸರಕು ಮತ್ತು ಸೇವೆಗಳನ್ನು ಜನರಿಗೆ ತಲುಪಿಸುವುದಕ್ಕೆ ಬಹಳ ಪ್ರಮುಖವಾದಂಥ ಒಂದು ಅಂಗ ಅಂತಲೇ ಹೇಳ್ಬೋದು ಡಿಪಾರ್ಟ್ಮೆಂಟ್ಸ್ಗಳನ್ನು. ಆಡಳಿತದಲ್ಲಿ ಜನರಿಗೆ ಸೇವೆಯನ್ನು ಮತ್ತು ಸರಕುಗಳನ್ನು ಸರಿಯಾದ ಸಮಯಕ್ಕೆ ತಲುಪಿಸಬೇಕು ಅಂತಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ಸ್ಗಳು ಇರಲೇಬೇಕಾಗತ್ತೆ. ಸರ್ಕಾರದಲ್ಲಿ ಇಲಾಖೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. The success and failure of government reposes with the effective working and coordination of the departments. ಅಂದರೆ ಒಂದು ಸರ್ಕಾರದ ಆಗುಹೋಗುಗಳು, ಅಳಿವು ಉಳಿವು ಈ ಡಿಪಾರ್ಟ್ಮೆಂಟಿಂದನೇ ಸಾಧ್ಯವಾಗುವಂಥದ್ದು. ಆದರೆ ಸರ್ಕಾರದ ಯಶಸ್ಸು ಅಥವಾ ವಿಫಲತೆ ಇಲಾಖೆಗಳಿಂದನೇ ಸಾಧ್ಯವಾಗುವಂಥದ್ದು. ಇಲಾಖೆಗಳು ಸರಿಯಾದ ರೀತಿಯಲ್ಲಿ ಒಂದು ಕೋಆರ್ಡಿನೇಷನ್ ಮ್ಯಾನರ್ನಲ್ಲಿ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತು ಅಂತಂದರೆ ಅದು ಸಕ್ಸಸ್ ಆಗುತ್ತೆ. ಇಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅವರ ಡಿಪಾರ್ಟ್ಮೆಂಟ್ಗಳ ನಡುವೆ ಕೋಆರ್ಡಿನೇಷನ್ ಇಲ್ಲ ಅಂದರೆ, ಕೋಆಪರೇಷನ್ ಇಲ್ಲ ಅಂತಂದರೆ ಅಲ್ಲಿ ಗೌರ್ನಮೆಂಟು ಅಲ್ಲಿ ಫೇಲ್ಯೂರ್ ಆಗುತ್ತೆ ಅಂತಲೇ ಅರ್ಥ. ಜೊತೆಗೆ ಡಿಪಾರ್ಟ್ಮೆಂಟ್ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಹಿಂದೆ ತಿಳ್ಕೊಂಡಿದ್ವಿ. ಆದರೂ ಕೂಡ ಈ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಹಾಗಾದರೆ ನಾವು ಡಿಪಾರ್ಟ್ಮೆಂಟ್ ಅಂದರೆ ಏನು ಎಂಬುದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ವಾಟ್ ಈಸ್ ಡಿಪಾರ್ಟ್ಮೆಂಟ್?
ಅಂದರೆ ಡಿಪಾರ್ಟ್ಮೆಂಟ್ ಅಂದರೆ ಏನು ಅನ್ನೋದಾದರೆ, ಡಿಪಾರ್ಟ್ಮೆಂಟ್ ಈಸ್ ದ ಇಂಪಾರ್ಟೆಂಟ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್ ವಿಚ್ ಸ್ಟ್ಯಾಂಡ್ಸ್ ಎಂಟ್ರಸ್ಟೆಡ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೂಯಿಂಗ್ ದ ವರ್ಕ್ ಆಫ್ ಅಡ್ಮಿನಿಸ್ಟ್ರೇಷನ್. ಇಲಾಖೆಗಳು ಅಂತಂದರೆ ಇಲ್ಲಿ ಆಡಳಿತದ ಒಂದು ಪ್ರಮುಖವಾದಂಥ ಘಟಕ. ಯಾಕೆಂದರೆ ಯಾವುದೇ ಒಂದು ಕೆಲಸ ಅಂದರೆ ಆಡಳಿತದ ಕೆಲಸ ಕಾರ್ಯಗಳು ಸರಿಯಾಗಿ ನಡಿಬೇಕು ಅಂದರೆ, ಜವಾಬ್ದಾರಿಯುತವಾಗಿ ನಡಿಬೇಕು ಅಂತಂದರೆ, ಯಾವ ವ್ಯಕ್ತಿಗಳಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟರೆ ಅದು ಸರಿಯಾಗಿ ನಡೆಯುತ್ತೆ ಎಂಬ ವಿಚಾರವನ್ನು ನಾವು ಡಿಪಾರ್ಟ್ಮೆಂಟ್ ಮೂಲಕನೇ ನಾವು ತಿಳ್ಕೊಳ್ಳುವಂಥದ್ದು. ಇದು ತುಂಬ ಪ್ರಮುಖವಾದಂಥ ಒಂದು ಘಟಕ. ಡಿಪಾರ್ಟ್ಮೆಂಟ್ ಅಂದರೆ ಒಂದು ಪ್ರಮುಖವಾದಂಥ ಘಟಕ. ಜೊತೆಗೆ ಡಿಪಾರ್ಟ್ಮೆಂಟ್ಸ್ ಆರ್ ದ ಆರ್ಮ್ಸ್ ಆಫ್ ದ ಎಕ್ಸಿಕ್ಯೂಟಿವ್ ಬ್ರಾಂಚ್ ರೀಚ್ ಥ್ರೂ ಔಟ್ ದ ಕಂಟ್ರಿ ಟು ರೆಂಡರ್ ದ ಸರ್ವಿಸಸ್ ಟು ದ ಸಿಟಿಸನ್ಸ್. ಸಾರ್ವಜನಿಕ ಆಡಳಿತದಲ್ಲಿ ಅದರಲ್ಲೂ ಕೂಡ ಕಾರ್ಯನಿರ್ವಾಹಕ ಅಂಗ ಅಂತ ಏನು ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಅಂತ ಹೇಳ್ತೀವಿ, ಅದರ ಮೂಲಕ ರಾಷ್ಟ್ರಾದ್ಯಂತ ಇರುವಂತಹ ರಾಷ್ಟ್ರಾದ್ಯಂತ ನೆಲೆಸಿರುವಂಥ ಜನರು, ನಾಗರಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸ್ಕೋಬೇಕು ಅಂತಂದರೆ ಡಿಪಾರ್ಟ್ಮೆಂಟ್ಸ್ಗಳು ಇರಲೇಬೇಕು ಅಥವಾ ಇಲಾಖೆಗಳು ಇರಲೇಬೇಕು ಅನ್ನೋದ್ರ ಬಗ್ಗೆ. ಜೊತೆಗೆ ಡಿಪಾರ್ಟ್ಮೆಂಟ್ಸ್ ಆರ್ ದ ಬ್ರಾಂಚಸ್ ಆಫ್ ದ ಗೌರ್ಮೆಂಟ್ ಮಷಿನರಿ. ಈ ಇಲಾಖೆಗಳು ಈ ಸರ್ಕಾರಿ ಯಂತ್ರದ ವಿಭಾಗಗಳು, ಅಂದರೆ ಬ್ರ್ಯಾಂಚಸ್, ಶಾಖೆಗಳು ಅಂತಲೇ ಹೇಳ್ಬೋದು. ಅಂದರೆ ಈ ಇಲಾಖೆಗಳು ಅನ್ನೋದು ಸರ್ಕಾರಿ ಯಂತ್ರದ ವಿಭಾಗಗಳು ಅಥವಾ ಶಾಖೆಗಳು ಅಂತಲೇ ನಾವು ಕರಿಬಹುದು. ಯಾವುದೇ ಕೆಲಸ ಕಾರ್ಯಗಳು ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ನಡೀಬೇಕು ಅಂತಂದರೆ ಈ ಡಿಪಾರ್ಟ್ಮೆಂಟ್ ಮೂಲಕನೇ ಸಾಧ್ಯ ಆಗುವಂಥದ್ದು. ಈ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ನ ಮೀನಿಂಗನ್ನು ತಿಳ್ಕೊಂಡಾದಮೇಲೆ ನಂತರದಲ್ಲಿ ನಾವು ಬೇಸಿಸ್ ಆಫ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಅಂದರೆ ಇಲಾಖಾ ಸಂಘಟನೆಯ ಆಧಾರ ತತ್ವಗಳು ಏನು ಎಂಬುದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ದ ಏನ್ಸಿಯಂಟ್ ಪೊಲಿಟಿಕಲ್ ಫಿಲಾಸಫರ್ ಆ್ಯಂಡ್ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅರಿಸ್ಟಾಟಲ್ ಸಜೆಸ್ಟೆಡ್ 2 ಬೇಸಿಸ್ ಫಾರ್ ದ ಆರ್ಗನೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ಸ್. ನಾವು ಈಗ ಈ ಪ್ರಾಚೀನ ರಾಜಕೀಯ ತತ್ವಜ್ಞಾನಿ ಮತ್ತು ರಾಜ್ಯಶಾಸ್ತ್ರದ ಪಿತಾಮಹನಾದಂತಹ ಅರಿಸ್ಟಾಟಲ್ ಹೇಳೋ ಪ್ರಕಾರ ನಾವು ಆರ್ಗನೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಇಲಾಖಾ ಸಂಘಟನೆಗಳನ್ನು 3 ತತ್ವಗಳ ಆಧಾರದ ಮೇಲೆ ಅದನ್ನು ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಒಂದನೇದು ಡಿವೈಡಿಂಗ್ ದ ವರ್ಕ್ ಅಕಾರ್ಡಿಂಗ್ ಟು ಪರ್ಸನ್ ಆರ್ ಕ್ಲಾಸಸ್, ಅಂದರೆ ಕೆಲಸವನ್ನು ವ್ಯಕ್ತಿಗಳ ಅಥವಾ ವರ್ಗಗಳ ಆಧಾರದ ಮೇಲೆ ಡಿವೈಡ್ ಮಾಡುವಂಥದ್ದು ಒಂದನೇದು. ಎರಡನೇದು ಡಿವೈಡಿಂಗ್ ದ ವರ್ಕ್ ಅಕಾರ್ಡಿಂಗ್ ಟು ದ ಸರ್ವಿಸ್ ಟು ಬಿ ರೆಂಡರ್ಡ್, ಅಂದರೆ ಈ ಸೇವೆಗಳನ್ನು ಒದಗಿಸುವುದ ಆಧಾರದ ಮೇಲೆ ಇಲಾಖೆಗಳನ್ನು ವಿಂಗಡಣೆ ಮಾಡುವಂಥದ್ದು ಎರಡೂ ಕಂಡುಬರುತ್ತೆ. ಇದು ಏನ್ಸಿಯಂಟ್ ಪೊಲಿಟಿಕಲ್ ಫಿಲಾಸಫರ್ ಮತ್ತು ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅರಿಸ್ಟಾಟಲ್ ರವರ ಪ್ರಕಾರವಾಗಿ ನಾವು ನೋಡುವಂಥದ್ದು. ಆಮೇಲೆ ಡಿಮಾಕ್ ರವರ ಪ್ರಕಾರವಾಗಿ ನೋಡೋಕೆ ಹೋದರೆ ಡಿಮಾಕ್ ಡಿವೈಡೆಡ್ ದ ಬೇಸಿಸ್ ಇಂಟು 3 ಪಾರ್ಟ್ಸ್. ಇವರು ಡಿಮಾಕ್ನವರು ಏನು ಮಾಡ್ತಾರೆ, ಈ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ನ ಅಥವಾ ಬೇಸಿಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ನ 3 ಭಾಗಗಳಲ್ಲಿ ವಿಂಗಡಿಸ್ತಾರೆ. ಅದರಲ್ಲಿ ಟೆರಿಟೋರಿಯಲ್ ಬೇಸ್, ಎರಡನೇದು ಕ್ಲೈಂಟೇಲ್ ಬೇಸ್, ಮೂರನೇದು ಫಂಕ್ಷನಲ್ ಬೇಸ್ ಅಂತ. ಈ 3 ವಿಧದಲ್ಲಿ ಡಿಮಾಕ್ರವರು ವಿಂಗಡಣೆ ಮಾಡುವಂಥದ್ದು ಬರುತ್ತೆ. ಟೆರಿಟೋರಿಯಲ್ ಬೇಸಿಸ್ ಅಂತಂದರೆ ಒಂದು ಪ್ರದೇಶದ ಆಧಾರದ ಮೇಲೆ, ಭೂಪ್ರದೇಶದ ಆಧಾರದ ಮೇಲೆ ಡಿಪಾರ್ಟ್ಮೆಂಟ್ಗಳನ್ನು ನಾವು ವಿಂಗಡಣೆ ಮಾಡುವಂಥದ್ದು. ಭೂಪ್ರದೇಶ ಆಧಾರದ ಮೇಲೆ ಡಿಪಾರ್ಟ್ಮೆಂಟ್ಗಳನ್ನು ಒಂದು ವಿಭಾಗ ಮಾಡ್ತೀವಿ. 2 ಕ್ಲೈಂಟೇಲ್ ಅಂದರೆ ಕಕ್ಷಿದಾರರ ಆಧಾರದ ಮೇಲೆ ಯಾವ ವ್ಯಕ್ತಿಗಳು ಯಾವ ಸೇವೆಯನ್ನು ಪಡ್ಕೋಬೇಕು ಎಂಬುದರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ಗಳನ್ನು ಮಾಡ್ತೀವಿ. ಜೊತೆಗೆ ಫಂಕ್ಷನಲ್ ಬೇಸು ಅಂದರೆ ಕಾರ್ಯಕಾರಿ ಒಂದು ವಿಧಾನ, ಅಂದರೆ ಯಾವ ಕಾರ್ಯವನ್ನು ನಾವು ಒದಗಿಸ್ಕೊಡ್ಬೇಕು ಅಥವಾ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡುವಂಥದ್ದು. ಇದು 3 ಭಾಗಗಳನ್ನಾಗಿ ಡಿಮಾಕ್ರವರು ಮಾಡುವಂಥದ್ದು. ಆಮೇಲೆ ನಂತರದಲ್ಲಿ ಜಾನ್ ಮಿಲೆಟ್ ಕೂಡ ಈ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಬೇಸಿಸ್ ಬಗ್ಗೆ ಮಾತನಾಡಿದಾಗ ಅವರು ಕೂಡ ಅದು 4 ಭಾಗಗಳನ್ನಾಗಿ ಮಾಡ್ತಾರೆ. ಜಾನ್ ಮಿಲೆಟ್ ಡಿಸ್ಕ್ರೈಬ್ಸ್ ದ ಫಾಲೋಯಿಂಗ್ 4 ಬೇಸಿಸ್. ಒನ್ ಈಸ್ ಪರ್ಪಸ್ ಆರ್ ಫಂಕ್ಷನ್, second one is process or profession, third one is clientele or community, fourth one is place or area. ಅಂದರೆ ಈ ಉದ್ದೇಶ ಅಥವಾ ಕಾರ್ಯದ ಆಧಾರದ ಮೇಲೆ ಭಾಗ ಮಾಡ್ತಾರೆ ಒಂದು. ಎರಡನೇದು ಪ್ರೋಸೆಸ್ ಆರ್ ಪ್ರೊಫೆಷನ್, ಅಂದರೆ ಪ್ರಕ್ರಿಯೆ ಮತ್ತು ವೃತ್ತಿಯ ಆಧಾರದ ಮೇಲೆ ಇಲಾಖೆಗಳನ್ನು ವಿಂಗಡಣೆ ಮಾಡುವಂಥದ್ದು. ಮೂರನೇದಾಗಿ ಕ್ಲೈಂಟೆಲ್ ಆರ್ ಕಮ್ಯುನಿಟಿ ಅಥವಾ ಕಕ್ಷಿದಾರರು ಅಥವಾ ಸಮುದಾಯದ ಆಧಾರದ ಮೇಲೆ ವಿಭಾಗಗಳನ್ನಾಗಿ ಮಾಡುವಂಥದ್ದು. ನಾಲ್ಕನೇದು ಪ್ಲೇಸ್ ಆರ್ ಏರಿಯಾ, ಸ್ಥಳ ಅಥವಾ ಭೂಪ್ರದೇಶದ ಆಧಾರದ ಮೇಲೆ ಈ ಇಲಾಖಾ ಸಂಘಟನೆಗಳನ್ನು ಮಾಡುವಂಥದ್ರ ಬಗ್ಗೆ ಜಾನ್ ಮಿಲೆಟ್ ಅವರು 4 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಈ ಲೂಥರ್ ಗುಲಿಕ್ರವರು ಅವರು ಕೂಡ 4 ತತ್ವಗಳ ಆಧಾರದ ಮೇಲೆ ಇಲಾಖೆಗಳನ್ನು ವಿಭಾಗ ಮಾಡ್ತಾರೆ. ಅಕಾರ್ಡಿಂಗ್ ಟು ಲೂಥರ್ ಗಲೀಗ್ ಅವ್ರು ಹೇಳೋ ಪ್ರಕಾರ ಒಂದು ಪರ್ಪಸ್ ಆಧಾರದ ಮೇಲೆ, ಎರಡನೇದು ಪ್ರೋಸೆಸ್ ಆಧಾರದ ಮೇಲೆ, ಮೂರನೇದು ಪರ್ಸನ್ ಆಧಾರದ ಮೇಲೆ, 4
ಪ್ಲೇಸಸ್ ಆಧಾರದ ಮೇಲೆ, ಅಂದರೆ ಉದ್ದೇಶದ ಆಧಾರದ ಮೇಲೆ ಒಂದನೇದು, ಎರಡನೇದು ಪ್ರಕ್ರಿಯೆ ಆಧಾರದ ಮೇಲೆ, ನಾಲ್ಕನೇದು ಪರ್ಸನ್ ಆಧಾರದ ಮೇಲೆ, ನಾಲ್ಕು ಸ್ಥಳಗಳ ಆಧಾರದ ಮೇಲೆ ಇಲಾಖೆಗಳನ್ನು ವಿಭಾಗ ಮಾಡುವುದನ್ನು ಲೂಥರ್ ಗಲಿಕ್ರವರು ಹೇಳಿರುವಂಥದ್ದು. ನಂತರದಲ್ಲಿ ಈ ಬೇಸಿಸ್ ಬಗ್ಗೆ ಮಾತಾಡೋದಾದರೆ ಅಥವಾ ತತ್ವಗಳು, ಆಧಾರ ತತ್ವಗಳ ಬಗ್ಗೆ ಮಾತನಾಡೋದಾದರೆ, on the base of a review we can say that the following 4 basic principles of basis can be identified for organizing the department. ಅಂದರೆ ಈ ಒಂದು ಆಧಾರ ತತ್ವಗಳನ್ನು ನಾವು 4 ತತ್ವಗಳ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡುವಂಥದ್ದು ಕಂಡುಬರುತ್ತೆ. ಅಂದರೆ ಇಲಾಖಾ ಸಂಘಟನೆಗಳನ್ನು 4 ತತ್ವಗಳ ಆಧಾರದ ಮೇಲೆ ವಿಂಗಡಣೆಯನ್ನು ನಾವು ಮಾಡ್ತೇವೆ. ಅಂದರೆ 4 ಬೇಸಿಕ್ ಪ್ರಿನ್ಸಿಪಲ್ಸ್ ಮೇಲೆ ನಾವು ಈ ತತ್ವಗಳನ್ನು ವಿಂಗಡಣೆ ಮಾಡುವಂಥದ್ದು ಕಂಡುಬರುತ್ತೆ. ಅದರಲ್ಲಿ ಒಂದನೇದು ಪರ್ಪಸ್ ಪ್ರಿನ್ಸಿಪಲ್, ಉದ್ದೇಶ ತತ್ವ. ಎರಡನೇದು ಪ್ರೋಸೆಸ್ ಪ್ರಿನ್ಸಿಪಲ್, ಅದರಲ್ಲಿ ಪ್ರಕ್ರಿಯೆ ಕಾರ್ಯ ಅಥವಾ ಉದ್ದೇಶ ತತ್ವ ಮೊದಲನೇದು ಪರ್ಪಸ್ ಪ್ರಿನ್ಸಿಪಲ್. ಎರಡನೇದಾಗಿ ಕೌಶಲ್ಯತ ಅಥವಾ ವಿಧಾನ ತತ್ವ, ಪ್ರೋಸೆಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಮೂರನೇದು ಏನಂತ ಬರುತ್ತೆ ಅಂತಂದರೆ ಕಕ್ಷಿಗಾರ ಅಥವಾ ಫಲಾನುಭವಿ ತತ್ವ, ಪರ್ಸನ್ ಆರ್ ಕ್ಲೈಂಟೆಲ್ ಪ್ರಿನ್ಸಿಪಲ್. ನಾಲ್ಕನೇದು ಭೂಪ್ರದೇಶ, ಪ್ಲೇಸ್ ಆರ್ ಏರಿಯಾ ಆರ್ ಜಿಯೋಗ್ರಫಿಕಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅಂದರೆ ಪ್ರಾದೇಶಿಕ ಅಥವಾ ಭೌಗೋಳಿಕ ತತ್ವ ಅಂತ 4 ರೀತಿಯಲ್ಲಿ ವಿಂಗಡಣೆ ಮಾಡುವುದನ್ನು ನಾವು ನೋಡ್ತೇವೆ. ಈಗ ಮೊದಲನೇದಾಗಿ ಪರ್ಪಸ್ ಆರ್ ಫಂಕ್ಷನಲ್ ಪ್ರಿನ್ಸಿಪಲ್, ಅಂದರೆ ಈ ಇಲಾಖಾ ಸಂಘಟನೆ ಆಧಾರ ತತ್ವಗಳಲ್ಲಿ 4 ತತ್ವಗಳ ಬಗ್ಗೆ ನಾವು ಮಾತನಾಡಿದ್ದೀವಲ್ಲ, ಅದರಲ್ಲಿ ಮೊದಲನೇದಾಗಿ ಪರ್ಪಸ್ ಅಥವಾ ಫಂಕ್ಷನಲ್ ಪ್ರಿನ್ಸಿಪಲ್ ಅಥವಾ ಅದರಲ್ಲಿ ಉದ್ದೇಶ ಅಥವಾ ಕಾರ್ಯತತ್ವ ಅಂತ ಹೇಳ್ತೀವಿ, ಅದರ ಬಗ್ಗೆ ನಾವು ತೆಗೆದುಕೊಳ್ಳೋಣ. ಅದರ ಬಗ್ಗೆ ಒಂದು ವಿವರಣಾತ್ಮಕವಾಗಿ ನಾವು ಮಾತನಾಡೋಣ. ಅದರ ಅರ್ಥವನ್ನು ತಿಳ್ಕೊಳ್ಳೋದಾದರೆ, ಪರ್ಪಸ್ ಆಫ್ ಫಂಕ್ಷನಲ್ ಪ್ರಿನ್ಸಿಪಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇಫ್ ದ ಡಿಪಾರ್ಟ್ಮೆಂಟ್ ಈಸ್ ಮೇನ್ಲಿ ಫೋಕಸಿಂಗ್ ಆನ್ ಪರ್ಪಸ್ ಆರ್ ಅಬ್ಜೆಕ್ಟಿವ್ಸ್, ಇಟ್ ಮೀನ್ಸ್ ದಟ್ ಡಿಪಾರ್ಟ್ಮೆಂಟ್ ಈಸ್ ಬೇಸ್ಡ್ ಆನ್ ದ ಪರ್ಪಸ್. ಅಂದರೆ ಈ ಪರ್ಪಸ್ ಅಥವಾ ಫಂಕ್ಷನಲ್ ಪ್ರಿನ್ಸಿಪಲ್ ನೋಡಿದಾಗ ಅಥವಾ ಕಾರ್ಯ ಅಥವಾ ಉದ್ದೇಶ ತತ್ವ ನೋಡಿದಾಗ ಯಾವುದೇ ಒಂದು ಇಲಾಖೆ ಸ್ಥಾಪನೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಉದ್ದೇಶ ಅಥವಾ ಗುರಿ ಅನ್ನೋದು ಇರಬೇಕು ಅನ್ನೋದರ ಬಗ್ಗೆ ಇದೆ. ಆದ್ದರಿಂದ ಈ ಉದ್ದೇಶದ ಆಧಾರದ ಮೇಲೆ ಸ್ಥಾಪಿಸಲ್ಪಟ್ಟಂಥ ಒಂದು ಇಲಾಖೆ ಇದಾಗಿರುತ್ತೆ ಅನ್ನೋದು ಒಂದು. ಜೊತೆಗೆ ಆ್ಯನ್ ಆರ್ಗನೈಜೇಷನ್ ಮೇ ಬಿ ಸ್ಟೆಬಿಲೈಸ್ಡ್ ಆನ್ ದ ಬೇಸಿಸ್ ಆಫ್ ಪರ್ಪಸ್ ಆರ್ ಫಂಕ್ಷನ್. ಅಂದರೆ ಒಂದು ಸಂಘಟನೆ ಅನ್ನೋದು ಈ ಉದ್ದೇಶ ಅಥವಾ ಕಾರ್ಯದ ವಿಧಾನದ ಮೇಲೆ ನಿಂತಿರುವಂಥದ್ದು. ಮತ್ತು ಸಮ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಫಾರ್ಮ್ಡ್ ಇನ್ ದಿಸ್ ಪರ್ಪಸ್ ಆರ್ ಫಂಕ್ಷನಲ್ ಪ್ರಿನ್ಸಿಪಲ್. ಅಂದರೆ ಈ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕೆಲವು ಇಲಾಖೆಗಳು ಕೂಡ ಈ ಒಂದು ತತ್ವಗಳ ಆಧಾರದ ಮೇಲೆ ಸ್ಥಾಪಿತವಾಗಿರುವಂಥದ್ದು. ಉದಾಹರಣೆಯಾಗಿ ನೋಡೋದಾದರೆ, ಈಗ ರಕ್ಷಣಾ ಇಲಾಖೆ, ಡಿಫೆನ್ಸ್ ಮಿನಿಸ್ಟ್ರಿ, ಎಜುಕೇಷನ್ ಡಿಪಾರ್ಟ್ಮೆಂಟು, ಟ್ರಾನ್ಸ್ಪೋರ್ಟು, ಹೆಲ್ತು, ಅಂದರೆ ರಕ್ಷಣೆ, ಶಿಕ್ಷಣ, ಸಾರಿಗೆ ಮತ್ತು ಆರೋಗ್ಯ, ಈ ಇಲಾಖೆಗಳೆಲ್ಲವೂ ಕೂಡ ಒಂದು ಪರ್ಪಸ್ ಅಥವಾ ಫಂಕ್ಷನಲ್ ಅಥವಾ ಕಾರ್ಯ ಅಥವಾ ಉದ್ದೇಶ ತತ್ವದ ಮೇಲೇ ಸ್ಥಾಪಿತವಾಗಿರುವಂಥ ಇಲಾಖೆಗಳು. ಜೊತೆಗೆ ಈ ಪರ್ಪಸ್ ಫಂಕ್ಷನಲ್ ಪ್ರಿನ್ಸಿಪಲ್ನ ಮೆರಿಟ್ಸ್ ಬಗ್ಗೆ ನಾವು ನೋಡೋದಾದರೆ, ಯಾಕೆ ನಾವು ಈ ಕಾರ್ಯ ಅಥವಾ ಉದ್ದೇಶ ತತ್ವ ಅಂದರೆ ಯಾವುದಾದ್ರೂ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾವು ಇಲಾಖೆಗಳನ್ನು ಮಾಡುತ್ತೀವಲ್ಲ, ಅದರಿಂದ ನಮಗೆ ಏನು ಅನುಕೂಲತೆಗಳು, ಮೆರಿಟ್ಸ್ ಏನಿದೆ ಅನ್ನೋದು ನೋಡೋದಾದರೆ, ಅದು ಒಂದು ಈ ಕೋಆರ್ಡಿನೇಷನ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ಇದು ಉದ್ದೇಶ ಅಥವಾ ಒಂದು ಕಾರ್ಯತತ್ವದ ಆಧಾರದ ಮೇಲೆ ಇಲಾಖೆಗಳನ್ನು ಮಾಡಿದಾಗ ನಾವೇನು ಮಾಡ್ತೀವಿ ಅಂತಂದರೆ ಅದರಲ್ಲಿ ಒಂದು ಸಂಯೋಜನೆ ಮತ್ತು ಒಂದು ಸಮರ್ಥತೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು. ಅಂದರೆ ಕೋಆರ್ಡಿನೇಷನ್ ಅಂತಂದರೆ ಸಂಯೋಜನೆ ಮತ್ತು ಇಲ್ಲಿ ದಕ್ಷತೆ ಉಂಟಾಗುತ್ತೆ, ದಕ್ಷತೆ ಕಂಡುಬರುತ್ತೆ ಅಂತ. ಎರಡನೇ ಮೆರಿಟ್ಸ್ ಏನಂತಂದರೆ ಇದು ಡೆಮೋಕ್ರೆಟಿಕ್ ಆಗಿರುತ್ತೆ, ಇದು ಪ್ರಜಾಪ್ರಭುತ್ವದ ತತ್ವವನ್ನು ಹೊಂದಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಬರುತ್ತೆ. ನಂತರದಲ್ಲಿ ಇದು ಡಿಸಿಪ್ಲಿನ್ ಆ್ಯಂಡ್ ಕಂಟ್ರೋಲ್, ಇದು ಒಂಥರ ಶಿಸ್ತುಬದ್ಧ ಮತ್ತು ನಿಯಂತ್ರಣಕ್ಕೆ ಪಟ್ಟಿರುವಂಥ ಒಂದು ಪ್ರಿನ್ಸಿಪಲ್. ಜೊತೆಗೆ ಎಫಿಷಿಯೆಂಟ್ ಪರ್ಫಾರ್ಮೆನ್ಸ್ ಆಫ್ ವರ್ಕ್, ಅಂದರೆ ಇಲ್ಲಿ ಉದ್ದೇಶ ಅಥವಾ ಒಂದು ಕಾರ್ಯ ತತ್ವದ ಆಧಾರದ ಮೇಲೆ ನಾವು ಇಲಾಖೆಯನ್ನು ಸ್ಥಾಪನೆ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ಕೆಲಸಗಳು ಸಮರ್ಥವಾಗಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ. ನೋ ಡ್ಯೂಪ್ಲಿಕೇಶನ್ ಆಫ್ ವರ್ಕ್, ಅಂದರೆ ಈ ಒಂದು ಉದ್ದೇಶ ಅಥವಾ ಕಾರ್ಯತತ್ವದಲ್ಲಿ ಕೆಲಸ ಅಂದರೆ ಡೂಪ್ಲಿಕೇಶನ್ ಆಗೋದಿಲ್ಲ, ಅಂದರೆ ಎರಡೆರಡು ಸಲ ನಾವು ಮಾಡೋಕ್ಕೆ ಬರೋದಿಲ್ಲ ಅಂತ. ಆಮೇಲೆ ನೋ ವೇಸ್ಟ್ ಆಫ್ ಟೈಮ್, ಮನಿ ಆ್ಯಂಡ್ ಎನರ್ಜಿ, ಅಂದರೆ ಈ ಒಂದು ತತ್ವದಲ್ಲಿ ಅಂದರೆ ಪರ್ಪಸ್ ಆರ್ ಫಂಕ್ಷನಲ್ ಪ್ರಿನ್ಸಿಪಲ್
ಈ ಬೇಸಿಸ್ನಲ್ಲಿ ನಾವು ನೋಡೋದಾದರೆ ಇಲ್ಲಿ ಯಾವುದೇ ರೀತಿಯ ಹಣ ಆಗಲಿ, ಟೈಮ್ ಆಗಲಿ, ಎನರ್ಜಿ ಆಗಲಿ ವೇಸ್ಟ್ ಆಗೋದಿಲ್ಲ ಎಂಬ ಒಂದು ನಿರ್ಣಯಕ್ಕೆ ಬರುವಂಥದ್ದು. ಇದು ಪರ್ಪಸ್ ಆರ್ ಫಂಕ್ಷನಲ್ ಪ್ರಿನ್ಸಿಪಲ್ನ ಮೆರಿಟ್ಸು. ಮತ್ತು ಪರ್ಪಸ್ ಆರ್ ಫಂಕ್ಷನಲ್ ಪ್ರಿನ್ಸಿಪಲ್ ಅಥವಾ ಈ ಕಾರ್ಯ ಅಥವಾ ಉದ್ದೇಶ ತತ್ವದ ಈ ಡಿಮೆರಿಟ್ಸ್, ಅನಾನುಕೂಲತೆಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಯಾಕಂದರೆ ಅನುಕೂಲತೆಗಳು ಸಾಕಷ್ಟಿದ್ರೂ ಕೂಡ ಅನಾನುಕೂಲತೆಗಳು ಇದೆ. ಈ ತತ್ವದ ಆಧಾರದ ಮೇಲೆ ಇಲಾಖೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ನಮ್ಗೆ ಏನು ಅನಾನುಕೂಲತೆ ಆಗುತ್ತೆ ಅನ್ನೋ ನೋಡೋದಾದರೆ ಇದೊಂದು ನ್ಯಾರೋ ಔಟ್ಲುಕ್. ಇದೊಂದು ರೀತಿಯಲ್ಲಿ ಏನಂತಂದರೆ ಒಂದು ಸಂಕುಚಿತವಾದ ಒಂದು ಗುಣವನ್ನು ಹೊಂದಿರುವಂಥದ್ದು ಇದು ಒಂದು. ಎರಡನೇದು ಡೂಪ್ಲಿಕೇಶನ್ ಆಫ್ ವರ್ಕ್. ಅಂದರೆ ಇಲ್ಲಿ ಕೆಲಸದ ಒಂದು ಡೂಪ್ಲಿಕೇಶನ್ ಆಗುತ್ತೆ. ಅಂದರೆ ಎರಡೆರಡು ಸಲ ಮೂರು ಸಲ ಮಾಡುವಂಥದ್ದು ಕಂಡುಬರುತ್ತೆ. ಒಂದೇ ಕೆಲಸವನ್ನು ಹಲವಾರು ಬಾರಿ ಮಾಡುವಂಥದ್ದು ಕಂಡುಬರುತ್ತೆ. ಇದರಿಂದ ಏನಾಗುತ್ತೆ, ಹಣ, ಎನರ್ಜಿ ಮತ್ತು ಸಮಯನೂ ಕೂಡ, ಟೈಮ್ ಕೂಡ ಇಲ್ಲಿ ವೇಸ್ಟ್ ಆಗುವಂಥದ್ದು ಕಂಡುಬರುತ್ತೆ. ಆಮೇಲೆ ಆ್ಯಂಟಿ ಸ್ಪೆಷಲೈಸೇಷನ್. ಇಲ್ಲಿ ಉದ್ದೇಶ ಅಥವಾ ಕಾರ್ಯದ ತತ್ವದ ಆಧಾರದ ಮೇಲೆ ಮಾತ್ರ ನಾವು ಇಲ್ಲಿ ಇಲಾಖೆಗಳನ್ನು ಮಾಡೋದ್ರಿಂದ ಇಲ್ಲಿರುವಂಥ ಜನರು ಏನಾಗ್ತಾರೆ ಅಂತಂದರೆ ಇಲ್ಲಿ ಸ್ಪೆಷಲೈಸೇಷನ್ ಇರೋದಿಲ್ಲ. ಇವರಿಗೆ ವಿಶೇಷ ಜ್ಞಾನ ಅಥವಾ ಯಾವುದೇ ಒಂದು ವಿಷಯದ ಮೇಲೆ ಹೆಚ್ಚು ಜ್ಞಾನ ಇಲ್ಲಿ ಇರುವುದಿಲ್ಲ ಅಂತ. ಆಮೇಲೆ ದ ಟರ್ಮ್ ಫಂಕ್ಷನ್ ಹ್ಯಾಸ್ ನೋ ಡೆಫಿನಿಟ್ ಮೀನಿಂಗ್. ಅಂದರೆ ಇಲ್ಲಿ ಫಂಕ್ಷನ್ಗೆ ಯಾವುದೇ ಇದು ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ನಾವು ಏನು ಹೇಳ್ತೀವಿ, ಇದಕ್ಕೆ ಯಾವುದೇ ರೀತಿಯ ಒಂದು ಡೆಫಿನಿಟ್ ಮೀನಿಂಗ್ ಅನ್ನೋದು ಇಲ್ಲ ಅಂತ. ಆಮೇಲೆ ಇಟ್ ಲೀಡ್ಸ್ ಟು ಡಿಪಾರ್ಟ್ಮೆಂಟಲೈಸೇಷನ್. ಅಂದರೆ ಇದೆಲ್ಲವೂ ಕೂಡ ಒಂದೇ ರೀತಿಯ ಒಂದು ಡಿಪಾರ್ಟ್ಮೆಂಟಲ್ಲೇ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಬರುತ್ತೆ ಅನ್ನೋದ್ರ ಬಗ್ಗೆ. ಆಮೇಲೆ ಪ್ರೋಸೆಸ್ ಪ್ರಿನ್ಸಿಪಲ್ ಬಗ್ಗೆ ಮಾತಾಡೋದಾದರೆ ಇದು ಪ್ರೋಸೆಸ್ ಪ್ರಿನ್ಸಿಪಲ್ ಅಂತಂದರೆ ನಾನು ಮೊದಲೇ ಹೇಳಿದೆ, ಕೌಶಲ್ಯತೆ ಅಥವಾ ವಿಧಾನ ತತ್ವ. ಅಂದರೆ ಇಲ್ಲಿ ಇಟ್ ಮೇ ಬಿ ಡಿಫೈನ್ಡ್ ಆಸ್ ಎ ಟೆಕ್ನಿಕಲ್ ಸ್ಕಿಲ್ ಟು ಪರ್ಫಾರ್ಮ್ ಎ ಸ್ಪೆಷಲೈಸ್ಡ್ ಜಾಬ್. ಅಂದರೆ ಇದು ಯಾವುದೇ ಕೆಲಸ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ಇರಬೇಕು. ಅಂದರೆ ಒಂದು ಕ್ಷೇತ್ರದಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರಬೇಕು. ಉದಾಹರಣೆಗೆ ಒಂದು ಟೀಚರ್ ಆದವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರಬೇಕು. ಡಾಕ್ಟರ್ ಆದವರು ಮೆಡಿಕಲ್ ಒಂದು ಜ್ಞಾನದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಳ್ಬೇಕು. ಎಂಜಿನಿಯರ್ ಆದವರು ಎಂಜಿನಿಯರಿಂಗ್ನಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರಬೇಕು. ಈ ರೀತಿಯಲ್ಲಿ ಉದಾಹರಣೆಗೆ ಎಂಜಿನಿಯರಿಂಗು, ಮೆಡಿಕಲ್ಲು, ಸ್ಟೆನೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸು, ಅಕೌಂಟಿಂಗು, ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಕಲ್ಚರಲ್ ಅಫೇರ್ಸು ಇವೆಲ್ಲರೂ ಕೂಡ ಅಲ್ಲಿರೋರು ಈ ಒಂದು ಉದ್ದೇಶದ ತತ್ವದ ಆಧಾರದ ಮೇಲೆ ಮಾಡಿ ಆ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡೋದ್ರಿಂದ ಏನಾಗುತ್ತೆ, ಕೆಲಸ ಆ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಸುಲಲಿತವಾಗಿ ಸಮಗ್ರವಾಗಿ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದರ ಮೆರಿಟ್ಸ್ ಏನು ಅಂತಂದರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಸ್ಕಿಲ್. ಅಂದರೆ ಒಂದು ಕೌಶಲ್ಯದ ಒಂದು ಮ್ಯಾಕ್ಸಿಮಮ್ ಪರಿಪೂರ್ಣವಾದಂಥ ಒಂದು ಉಪಯೋಗವನ್ನು ಮಾಡ್ಕೊಳ್ತೇವೆ. ಇಲ್ಲಿ ಯಾರು ಯಾವ ಕ್ಷೇತ್ರದಲ್ಲಿ ಜ್ಞಾನವನ್ನು ಪಡ್ಕೊಂಡಿರ್ತಾರೋ ಆ ಜ್ಞಾನವನ್ನು ಬಳಸ್ಕೊಳ್ಬೋದು. ಮತ್ತು ಇಟ್ ಸೆಕ್ಯೂರ್ಸ್ ಎಕಾನಮಿ. ಅಂದರೆ ಇದು ಆರ್ಥಿಕತೆಯನ್ನು ಕಾಪಾಡುತ್ತೆ ಅನ್ನೋದು ಒಂದು. ಆಮೇಲೆ ಮೋರ್ ಅಡ್ವಾಂಟೇಜಸ್ ಫಾರ್ ದ ಡೆವಲಪ್ಮೆಂಟ್. ಇದು ಅಭಿವೃದ್ಧಿಗೆ ಬಹಳ ಅನುಕೂಲವಾಗಿರುವಂಥದ್ದು. ಮತ್ತು ಯೂನಿಫಾರ್ಮಿಟಿ ಆ್ಯಂಡ್ ಕೋಆರ್ಡಿನೇಷನ್ ಇನ್ ವರ್ಕ್ ಕ್ಯಾನ್ ಬಿ ಅಚೀವ್ಡ್. ಅಂದರೆ ಈ ಕೆಲಸದಲ್ಲಿ ಯೂನಿಫಾರ್ಮಿಟಿ ಮತ್ತು ಕೋಆರ್ಡಿನೇಷನ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಮತ್ತು ಇಟ್ ಈಸ್ ಈಸಿ ಟು ಫೈಂಡ್ ಔಟ್ ಯೂನಿಟ್ ಕಾಸ್ಟ್. ಅಂದರೆ ತುಂಬ ಖರ್ಚು ಕಡಿಮೆ ಇರುವಂಥ ಒಂದು ಪದ್ಧತಿ ಇದು. ಇದರ ಡಿಮೆರಿಟ್ಸ್ ನೋಡೋದಾದರೆ, ಪ್ರೋಸೆಸ್ ಪ್ರಿನ್ಸಿಪಲ್ನ ಡಿಮೆರಿಟ್ಸ್ ನೋಡೋದಾದರೆ ಇಟ್ ವುಡ್ ಮೇಕ್ ಡಿಫಿಕಲ್ಟ್ ಟು ಅಚೀವ್ ಕೋಆರ್ಡಿನೇಷನ್. ಅಂದರೆ ಇಲ್ಲಿ ಸಂಯೋಜನೆಯನ್ನು ತರೋದು ಸಾಧ್ಯ ಆಗೋದಿಲ್ಲ ಅಂತ ಒಂದು. ಆಮೇಲೆ ಅಟ್ಯಾಚಸ್ ಮೋರ್ ಇಂಪಾರ್ಟೆನ್ಸ್ ಟು ಮೀನ್ಸ್ ದ್ಯಾನ್ ಟು ದ ಎಂಡ್. ಅಂದರೆ ನಾವಿಲ್ಲಿ ಮೀನ್ಸ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀವಿ, ಎಂಡ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದಿಲ್ಲ. ಗುಡ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಸಿಂಪ್ಲಿ ಎ ಮ್ಯಾಟರ್ ಆಫ್ ಸ್ಕಿಲ್. ಅಂದರೆ ಒಳ್ಳೆಯ ಆಡಳಿತ ಅನ್ನೋದು ಕೇವಲ ಸ್ಕಿಲ್ಲಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ಮತ್ತು ಇಟ್ ಲೀಡ್ಸ್ ಟು ಎಕ್ಸ್ಟ್ರಾ ವ್ಯಾಗನ್ಸ್ ಇನ್ ಎಕ್ಸ್ಪೆಂಡಿಚರ್. ಮತ್ತು ಇದು ಖರ್ಚಿಗೆ ದಾರಿ ಮಾಡಿ, ಅತಿ ಹೆಚ್ಚು ಖರ್ಚಿಗೆ ದಾರಿ ಮಾಡಿ ಕೊಡುವಂಥ ಒಂದು ಪದ್ಧತಿ. ಇಟ್ ಮೇ ಕ್ರಿಯೇಟ್ ಪ್ರೊಫೆಷ್ನಲ್ ಅರೋಗನ್ಸ್. ಮತ್ತು ಇದೇನಾಗುತ್ತೆ ಅಂತಂದರೆ ಇದು ವೃತ್ತಿಪರರಲ್ಲಿ ಒಂಥರ ಅಹಂಭಾವವನ್ನು ತರುವಂಥ ಒಂದು ಪದ್ಧತಿ ಇದು. ಮತ್ತು ಇಟ್ ವುಡ್ ಡೆವಲಪ್ ನ್ಯಾರೋ ಆ್ಯಟಿಟ್ಯೂಡ್ ಅಮಾಂಗ್ ದ ಎಂಪ್ಲಾಯೀಸ್. ಮತ್ತು ಇದು ಈ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ ಅಂತ ಏನು ಹೇಳ್ತೀವಿ, ಕೆಲಸಗಾರರು ಅಥವಾ ನೌಕರರು ಅಂತದ್ದು ಇವರಲ್ಲಿ ಒಂದು ಸಂಕುಚಿತ ಮನೋಭಾವನೆಯನ್ನು ಬೆಳೆಸುವಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ನಂತರದಲ್ಲಿ ನಾವು ನೋಡೋದಾದರೆ ಪರ್ಸನ್ ಆರ್ ಕ್ಲೈಂಟೆಲ್ ಪ್ರಿನ್ಸಿಪಲ್. ಮೂರನೇ ಪ್ರಿನ್ಸಿಪಲ್ ಆದಂಥ ಪರ್ಸನ್ ಆರ್ ಕ್ಲೈಂಟೆಲ್ ಪ್ರಿನ್ಸಿಪಲ್ ಅಂತಂದರೆ ಕಕ್ಷಿದಾರ ಅಥವಾ ನಾವು ಏನು ಹೇಳ್ತೀವಿ, ಕಕ್ಷಿದಾರ ಅಥವಾ ಫಲಾನುಭವಿ ತತ್ವ ಅಂತ ಏನು ಹೇಳ್ತೀವಲ್ಲ, ಪರ್ಸನ್ ಆರ್ ಕ್ಲೈಂಟೆಲ್ ಪ್ರಿನ್ಸಿಪಲ್. ಅದರ ಅರ್ಥವನ್ನು ನೋಡೋದಾದರೆ ದ ಡಿಪಾರ್ಟ್ಮೆಂಟ್ ಈಸ್ ಕ್ರಿಯೇಟೆಡ್ ಟು ಡೀಲ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ಪರ್ಸನ್ಸ್ ಇಸ್ ಕಾಲ್ಡ್ ಕ್ಲೈಂಟೆಲ್ ಆರ್ ಪರ್ಸನ್. ಅಂದರೆ ವ್ಯಕ್ತಿಗಳ ಸಮಸ್ಯೆಗಳ ಆಧಾರದ ಮೇಲೆ ಯಾವ ವ್ಯಕ್ತಿಗಳಿಗೆ ಯಾವ ವ್ಯಕ್ತಿಗಳ ಸಮಸ್ಯೆಗಳು ಹೇಗಿದೆ ಎಂಬುದರ ಆಧಾರದ ಮೇಲೆ ನಾವು ಇಲಾಖೆಗಳನ್ನು ಸ್ಥಾಪನೆ ಮಾಡುವುದನ್ನು ನಾವು ಏನು ಹೇಳ್ತೀವಿ, ಪರ್ಸನ್ ಆರ್ ಕ್ಲೈಂಟೆಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ರಿಹ್ಯಾಬಿಲಿಟೇಷನ್, ಟ್ರೈಬಲ್ ವೆಲ್ಫೇರ್, ಬ್ಯಾಕ್ವರ್ಡ್ ಕ್ಲಾಸ್, SCs ಆ್ಯಂಡ್ STs, ವುಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ಅಂದರೆ ನಿರ್ಮಾಣ ಮಾಡುವಂಥದ್ದು, ರಿಹ್ಯಾಬಿಲಿಟೇಷನ್, ಪುನರ್ವಸತಿ,
ಮತ್ತು ಬುಡಕಟ್ಟು ಜನರ ಯೋಗಕ್ಷೇಮ, ಹಿಂದುಳಿದ ವರ್ಗದವರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ, ಮಹಿಳೆಯರ ಮತ್ತು ಮಕ್ಕಳ ಒಂದು ಯೋಗಕ್ಷೇಮವನ್ನು ಕಾಪಾಡುವಂತಹ ಒಂದು ಇಲಾಖೆಗಳು ಏನಿದಾವೋ ಈ ಒಂದು ತತ್ವದ ಆಧಾರದ ಮೇಲೆ ಸ್ಥಾಪನೆ ಆಗಿರುವಂಥದ್ದು. ಇದರ ಮೆರಿಟ್ಸನ್ನು ನಾವು ನೋಡಿದಾಗ ಬ್ರಿಂಗ್ಸ್ ಕೋಆರ್ಡಿನೇಷನ್, ಇದು ಏನಂತಂದರೆ ಸಂಯೋಜನೆಯನ್ನು ತರುವಂಥ ಒಂದು ತತ್ವ ಇದು. ಮತ್ತು ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಕಂಪ್ಲೀಟ್ಲಿ, ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸಾಲ್ವ್ ಮಾಡೋಕ್ಕೆ ಈ ಒಂದು ತತ್ವದಿಂದ ಸಾಧ್ಯ ಆಗುತ್ತೆ ಅಂತ. ಆಮೇಲೆ ನಂತರದಲ್ಲಿ ಡೆವಲಪ್ಮೆಂಟ್ ಆಫ್ ಪ್ರೆಷರ್ ಗ್ರೂಪ್ಸ್, ಅಂದರೆ ಇಲ್ಲಿ ಈ ಒತ್ತಡ ಗುಂಪುಗಳ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಇದೊಂದು ತತ್ವ. ಮತ್ತು ಇಟ್ ಸಿಂಪ್ಲಿಫೈಸ್ ರಿಲೇಷನ್ಶಿಪ್ ಆಫ್ ದ ಗ್ರೂಪ್ಸ್ ವಿತ್ ದ ಅಡ್ಮಿನಿಸ್ಟ್ರೇಷನ್, ಅಂದರೆ ಇದು ಆಡಳಿತದಲ್ಲಿ ಗುಂಪುಗಳ ನಡುವೆ ಒಂದು ಸಹಾನುಭೂತಿ ಸಹಕಾರ ತರುವುದಕ್ಕೆ ಇದು ಈ ತತ್ವ ಸಾಧ್ಯ ಆಗುತ್ತೆ ಅನ್ನೋದು ಇದರ ಮೆರಿಟ್ಸು, ಅನುಕೂಲತೆಗಳು. ಇದರ ಡಿಮೆರಿಟ್ಸನ್ನು ನೋಡಿದಾಗ, ಅನಾನುಕೂಲತೆಗಳನ್ನು ನೋಡಿದಾಗ, ಸ್ಪೆಷಲೈಸೇಷನ್ ಕೆನಾಟ್ ಬಿ ಅಚೀವ್ಡ್, ಈ ಒಂದು ತತ್ವದಲ್ಲಿ ಆ ಒಂದು ವಿಷಯದಲ್ಲಿ ವಿಶೇಷತೆಯನ್ನು ತರೋದಕ್ಕೆ, ತಜ್ಞತೆಯನ್ನು ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಪ್ರಿನ್ಸಿಪಲ್, ಇದು ಸಾರ್ವತ್ರಿಕವಾದಂಥ ಒಂದು ತತ್ವನೂ ಕೂಡ ಅಲ್ಲ. ಇಟ್ ಈಸ್ ಡಿಫಿಕಲ್ಟ್ ಆಫ್ ಡಿಫೈನ್ ಫಂಕ್ಷನ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಇದು ಪ್ರತಿಯೊಂದು ಇಲಾಖೆಗಳಿಗೆ ಏನೇನು ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಡಿಫೈನ್ ಮಾಡೋದು ಕಷ್ಟ. ಇನ್ಫ್ಲೂಯೆನ್ಸ್ ಆಫ್ ಪ್ರೆಷರ್ ಗ್ರೂಪ್ಸ್ ಮತ್ತು ಒತ್ತಡ ಗುಂಪುಗಳ ಒಂದು ಪ್ರಭಾವ ಇದರ ಮೇಲೆ ಇರುತ್ತೆ. ಆಮೇಲೆ ನೋ ಕೋಆರ್ಡಿನೇಷನ್, ಇಲ್ಲಿ ಸಂಯೋಜನೆ ಅನ್ನೋದಿಲ್ಲ. ಲಿಲಿಪುಟ್ ಡಿಪಾರ್ಟ್ಮೆಂಟ್ಸ್, ಇಲ್ಲಿ ಡಿಪಾರ್ಟ್ಮೆಂಟ್ಗಳ ನಡುವೆ ಒಂದು ಹೊಂದಾಣಿಕೆ ಇರೋದಿಲ್ಲ. ಆಮೇಲೆ ಪೊಲಿಟಿಕಲ್ ಪ್ರೆಷರ್ ಮತ್ತು ರಾಜಕೀಯ ಒತ್ತಡನೂ ಕೂಡ ಈ ಒಂದು ತತ್ವದಲ್ಲಿ ಬರುತ್ತೆ ಅಂತ. ಆಮೇಲೆ ನಾಲ್ಕನೇದಾಗಿ ಪ್ಲೇಸ್ ಆರ್ ಏರಿಯಾ ಆರ್ ಜಿಯೋಗ್ರಫಿಕಲ್ ಪ್ರಿನ್ಸಿಪಲ್ ಅಂತಂದರೆ ಸ್ಥಳ ಅಥವಾ ಭೌಗೋಳಿಕ ತತ್ವ ಅಂತ ಅದರ ಒಂದು ಅರ್ಥವನ್ನು ತಿಳ್ಕೊಳ್ಳೋದಾದರೆ ಇಟ್ ಮೀನ್ಸ್ ಆ್ಯನ್ ಏರಿಯಾ ಟೆರಿಟರಿ. ಜಿಯೋಗ್ರಫಿಕಲ್ ಪ್ರಿನ್ಸಿಪಲ್ ಮೀನ್ಸ್ ಅಂದರೆ ಇಲ್ಲಿ ಪ್ಲೇಸ್ ಆರ್ ಏರಿಯಾ ಜಿಯೋಗ್ರಫಿ ಅಂತಂದರೆ ಇದು ಒಂದು ಪ್ರದೇಶ, ವ್ಯಾಪ್ತಿ ಅಥವಾ ಒಂದು ಭೂಪ್ರದೇಶ ಅಂತಲೇ ಹೇಳ್ಬೋದು. ಇಲಾಖೆಗಳನ್ನು ಭೂಪ್ರದೇಶದ ಆಧಾರದ ಮೇಲೆ ಏರಿಯಾದ ಆಧಾರದ ಮೇಲೆ ಸ್ಥಾಪನೆ ಮಾಡೋದನ್ನೇ ನಾವು ಪ್ಲೇಸ್ ಆರ್ ಏರಿಯಾ ಆರ್ ಜಿಯೋಗ್ರಫಿಕಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿಚ್ ಡೀಲ್ಸ್ ವಿತ್ ದ ರಿಲೇಷನ್ಸ್ ಆಫ್ ಇಂಡಿಯಾ ವಿತ್ ಫಾರಿನ್ ಕಂಟ್ರೀಸ್ ಆ್ಯಂಡ್ ಕಾಮನ್ವೆಲ್ತ್ ಆಫ್ ನೇಷನ್ಸ್, KSRTC, ರೈಲ್ವೆ ಡಿಪಾರ್ಟ್ಮೆಂಟ್, DVC ಅಂದರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್, ETC, ಇವೆಲ್ಲವೂ ಕೂಡ ಆಯಾ ಪ್ರದೇಶದ ಆಧಾರದ ಮೇಲೆ ಸ್ಥಾಪನೆ ಮಾಡಲ್ಪಟ್ಟಿರುವಂಥದ್ದು. ಅಂದರೆ KSRTC ಒಂದು ಕಡೆ ಆದರೆ ರೈಲ್ವೆ ಡಿಪಾರ್ಟ್ಮೆಂಟ್ಸು, ರೈಲ್ವೇದು ಬೇರೆ ಬೇರೆ ನಾರ್ದರ್ನ್, ವೆಸ್ಟರ್ನ್, ಈಸ್ಟರ್ನ್ ರೈಲ್ವೇಸ್ ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ಪ್ರದೇಶದ ಆಧಾರದ ಮೇಲೆ ಸ್ಥಾಪನೆ ಮಾಡಿರುವಂಥದ್ದು ಬರುತ್ತೆ ಇದರಿಂದ. ಆಮೇಲೆ ಪ್ಲೇಸ್ ಆರ್ ಏರಿಯಾ ಆರ್ ಜಿಯೋಗ್ರಫಿಕಲ್ ಪ್ರಿನ್ಸಿಪಲ್ನ ಮೆರಿಟ್ಸನ್ನು ನೋಡಿದಾಗ, ಅದರ ಅನುಕೂಲತೆಗಳನ್ನು ನೋಡಿದಾಗ, ಇದರಿಂದ ಏನು ಅನುಕೂಲತೆ ಇದೆ ಈ ತತ್ವದ ಆಧಾರದ ಮೇಲೆ ಇಲಾಖೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಅಂತಂದರೆ ಅದು ಸೂಟೇಬಲ್ ಪ್ರಿನ್ಸಿಪಲ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬಿಗ್ ಸ್ಟೇಟ್ಸ್, ಅಂದರೆ ದೊಡ್ಡ ದೊಡ್ಡ ರಾಜ್ಯಗಳಿಗೆ ತುಂಬ ಸೂಟೇಬಲ್ ಆಗಿರುವಂತಹ, ಆಡಳಿತಕ್ಕೆ ಅನುಕೂಲವಾಗಿರುವಂಥ ಒಂದು ತತ್ವ ಇದು. ಸಣ್ಣ ರಾಜ್ಯಗಳಿಗಿಂತ ದೊಡ್ಡ ರಾಜ್ಯಗಳಿಗೆ ಇದು ಈ ತತ್ವದ ಆಧಾರದ ಮೇಲೆ ಇಲಾಖೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಅನುಕೂಲತೆ ಆಗುತ್ತೆ ಅಂತ. ಎರಡನೇದಾಗಿ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಏರಿಯಾ, ಇದು ಸರ್ವತೋಮುಖ ಅಭಿವೃದ್ಧಿಯ, ಅಂದರೆ ಒಂದು ಪ್ರದೇಶದ ಸರ್ವತೋಮುಖದ ಅಭಿವೃದ್ಧಿಗೆ ಈ ಒಂದು ತತ್ವದ ಇಲಾಖೆಗಳು ಭಾಳ ಪ್ರಮುಖವಾಗಿರ್ತವೆ. ಮತ್ತು ಬೆಟರ್ ಸರ್ವಿಸ್, ಉತ್ತಮವಾದಂಥ ಸೇವೆಯನ್ನು ಒದಗಿಸೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇಟ್ ಲೀಡ್ಸ್ ಟು ಬೆಟರ್ ಕೋಆರ್ಡಿನೇಷನ್, ಮತ್ತು ಒಂದು ಉತ್ತಮವಾದಂತಹ ಸಂಯೋಜನೆ ತರುವುದಕ್ಕೆ ಕೂಡ ಇದು ಸಾಧ್ಯ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಪಾಲಿಸೀಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಏರಿಯಾ, ಮತ್ತು ಈ ಏರಿಯಾ ಭೂಪ್ರದೇಶ ಏನಿದೆಯೋ ಆ ಒಂದು ಅದಕ್ಕೆ ನೀಡ್ಸ್, ಅದರ ಅವಶ್ಯಕತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಪಾಲಿಸಿಯನ್ನು ತರುವುದಕ್ಕೆ ಇದರಿಂದ ಅನುಕೂಲತೆ ಆಗುತ್ತೆ ಅಂತ. ಆಮೇಲೆ ಈ ಡಿಮೆರಿಟ್ಸ್ ಏನಂತಂದರೆ ಇದಕ್ಕೆ ಡೆವಲಪ್ಸ್ ರೀಜನಲ್ ಫೀಲಿಂಗ್ಸ್ ಆರ್ ನ್ಯಾರೋ ಮೈಂಡೆಡ್ನೆಸ್, ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾದೇಶಿಕ ಮನೋಭಾವನೆ ಬೆಳೆಯೋಕ್ಕೆ ಕಾರಣ ಆಗುತ್ತೆ. ಅಂದರೆ ಒಂದು ಸಂಕುಚಿತ ಮನೋಭಾವನೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ಇದರಿಂದ ಸಾಧ್ಯ ಆಗಿಬಿಡುತ್ತೆ. ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಡಿವೈಡ್ ಆಗುವಂಥದ್ದು ಬರ್ತದೆ. ಆಮೇಲೆ ನೋ ಸ್ಪೆಷಲೈಸೇಷನ್ ಇನ್ ವರ್ಕ್, ಕೆಲಸದಲ್ಲಿ ಯಾವುದೇ ರೀತಿಯ ವಿಶೇಷ ಜ್ಞಾನ, ಸ್ಕಿಲ್ ಇರೋದಿಲ್ಲ. ಮತ್ತು ಇಟ್ ಈಸ್ ಅನ್ಸೈಂಟಿಫಿಕ್ ಮೆಥಡ್, ಇದೊಂದು ಅವೈಜ್ಞಾನಿಕವಾದಂಥ ವಿಧಾನ. ಮತ್ತು ಇಟ್ ಸ್ಟ್ಯಾಂಡ್ಸ್ ಇನ್ ದ ವೇ ಆಫ್ ಯೂನಿಫಾರ್ಮಿಟಿ ಇನ್ ನ್ಯಾಷನಲ್ ಪಾಲಿಸೀಸ್ ಆ್ಯಂಡ್ ದೇರ್ ಇಂಪ್ಲಿಮೆಂಟೇಷನ್, ಮತ್ತು ಇದಕ್ಕೆ ಯಾವುದೇ ರೀತಿಯ ಒಂದು ಏಕರೂಪವಾದಂತಹ ಒಂದು ಪಾಲಿಸಿ ಇದರಲ್ಲಿ ಇರೋದಿಲ್ಲ ಅಂತ. ಆಮೇಲೆ ಈ ಒಂದು ಬೇಸಿಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಬಗ್ಗೆ ನಾವು ಒಂದು ಕನ್ಕ್ಲೂಷನ್ ಬರಬೇಕು ಅಂತಂದರೆ, ಈಚ್ ಒನ್ ಆಫ್ ದ ಬೇಸಿಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಆ್ಯಂಡ್ ಕಾನ್ಸ್, ಅಂದರೆ ಪ್ರತಿಯೊಂದು ಈ ಇಲಾಖಾ ಸಂಘಟನೆಯ ತತ್ವಗಳು ಅಂತ ಏನಿದೆಯೋ ಆಧಾರ ತತ್ವಗಳು, ಅದು ಪ್ರತಿಯೊಂದು ತತ್ವಗಳು ತನ್ನದೇ ಆದಂಥ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಮತ್ತು ಅದರದ ಉಪಯೋಗ ಮತ್ತು ದುಷ್ಪರಿಣಾಮಗಳು ಇದೆ. ಕೆಲವು ಇಲಾಖೆಗಳಿಂದ ಅನುಕೂಲತೆ ಇದೆ, ಅದರಿಂದ ಅನಾನುಕೂಲತೆಯೂ ಇದೆ. ಒಂದರಿಂದ ಮೆರಿಟ್ ಇದೆ, ಇನ್ನೊಂದು ಡಿಮೆರಿಟ್ಸು ಇದೆ. ಅದರಿಂದ ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಒಂದೊಂದು ರೀತಿಯ ಮೆರಿಟ್ಸು ಮತ್ತು ಡಿಮೆರಿಟ್ಸ್ ಕೂಡ ಕಂಡುಬರುತ್ತೆ ಅಂತ.
ಆದ್ದರಿಂದ ಇಟ್ಸ್ ಬೆಟರ್ ಟು ಟೇಕ್ ಮೋರ್ ದ್ಯಾನ್ ಒನ್ ಬೇಸಿಸ್ ಆಫ್ ದ ಪ್ರಿನ್ಸಿಪಲ್ಸ್, ಬಟ್ ಒನ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಶುಡ್ ಬಿ ದೇರ್ ವಿಚ್ ಈಸ್ ರಿಲೇಟೆಡ್ ಟು ದ ಗೋಲ್ಸ್ ಆಫ್ ದ ಡಿಪಾರ್ಟ್ಮೆಂಟ್. ಆದ್ದರಿಂದ ನಾವೇನು ಮಾಡಬೇಕು, ನಾವೆಲ್ಲ ಡಿಪಾರ್ಟ್ಮೆಂಟ್ಗಳನ್ನು ನಾವು ಒಂದು ಕಡೆ ಕೋಆರ್ಡಿನೇಟ್ ಮಾಡಿ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟನ್ನು ಆದ ಒಂದು ತತ್ವಕ್ಕೆ ಅನುಗುಣವಾಗಿ ನಾವೆಲ್ಲರನ್ನೂ ಸಂಯೋಜಿಸಿಕೊಂಡು ನಾವು ಕೆಲಸ ಮಾಡಿದ್ದೇ ಆದರೆ ನಾವು ಉತ್ತಮ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಅದರ ಮೂಲಕ ನಾವು ಉತ್ತಮ ಆಡಳಿತವನ್ನು ನೀಡಬಹುದು ಸಾರ್ವಜನಿಕ ಆಡಳಿತದಲ್ಲಿ ಎಂಬ ವಿಚಾರವನ್ನು ನಾವು ಇದರ ಮೂಲಕ ನಾವು ತಿಳ್ಕೊಬಹುದು ಅಂತ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಏನು ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಅಂದ್ರೇನು, ಬೇಸಸ್ ಆಫ್ ಡಿಪಾರ್ಟ್ಮೆಂಟಲ್ ಆರ್ಗನೈಸೇಷನ್ ಏನು ಎಂಬುದರ ಬಗ್ಗೆ ನಾವು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಇದಕ್ಕೆ ಇನ್ನೂ ಹೆಚ್ಚಿನ ಜ್ಞಾನ ನಿಮಗೆ ಬೇಕು ಅಂತಂದರೆ ಈ ಕೆಲವು ಪರಾಮರ್ಶನ ಗ್ರಂಥಗಳನ್ನು ನೀವು ಓದಬಹುದು. ಅದರಲ್ಲಿ ಎಂ ಲಕ್ಷ್ಮೀಕಾಂತ್ ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪ್ರೊಫೆಸರ್ SK ಕಬೂರಿ ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, MP ಶರ್ಮಾ BL ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮಹೇಶ್ವರಿ SR ಅವಸ್ಥಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವಿಷ್ಣು ಭಗವಾನ್ ಅಂಡ್ ವಿದ್ಯಾಭೂಷಣ್ ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪುಸ್ತಕಗಳನ್ನು ನೀವು ಪರಾಮರ್ಶಿಸಬಹುದು. ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.